ಮನುಷ್ಯನ ಜೀವನದಲ್ಲಿ ಏನಾದರೂ ಗಳಿಸುವುದು ಯಾವುದು ಅಂತ ಕೇಳಿದರೆ ಚರಿತ್ರೆ ಅಂತ ಹೇಳ್ತಾರೆ. ಅಗ್ಗಳಿಕೆ ಯಾವುದು? ಸುಚರಿತ್ರ. ಗಳಿಕೆ ಅಂತ ಎದಕ್ಕಂತಾರೆ ಅಂದರೆ, ದೇಹ ಇರುವಾಗಲೂ ದೇಹ ಹೋದ ಮೇಲೂ ಏನು ಉಳಿತದ ಅದಕ್ಕೆ ಗಳಿಕೆ ಅಂತ. ಅದು ಯಾವುದು ಅಂದ್ರೆ ಪುಣ್ಯ ಪಾಪ, ಸಚ್ಚರಿತ್ರ, ದುಶ್ಚರಿತ್ರಗಳು ಅದಾವ. ಎಲ್ಲ ದುಶ್ಚಟವನ್ನು ದುಶ್ಚರಿತ್ರೆ ಮಾಡಿ ಧನವನ್ನು ಗಳಿಸತಕ್ಕಂಥವರು ಭೂಮಿಯಲ್ಲಿ ಅನಂತರು, ಅನೇಕರು, ಬಹು ಜನ ಅದಾರ ಅನ್ನೋದು ನಿಮಗೆ ಗೊತ್ತದ. ಚರಿತ್ರೆಗಾಗಿ ಸರ್ವತ್ಯಾಗ ಮಾಡಿರ್ತಕ್ಕಂಥವರು ಕೂಡ ಹರಿಶ್ಚಂದ್ರಾದಿಗಳನ್ನು ನೀವು ನೋಡ್ತೀರಿ, ಓದಿರಿ, ಸಿನಿಮಾವನ್ನು ನೋಡಿ. ಒಂದು ಸತ್ಯಕ್ಕಾಗಿ, ಒಬ್ಬರ ಬ್ರಹ್ಮಚರ್ಯಕ್ಕಾಗಿ, ಒಂದು ಅಲೋಭಕ್ಕಾಗಿ, ಒಂದು ವಿರತಿಗಾಗಿ ಸಮಸ್ತ ಐಶ್ವರ್ಯ ಸಂಪತ್ತು ಅಷ್ಟೇ ಅಲ್ಲ, ಪ್ರಾಣವನ್ನೇ ತ್ಯಾಗ ಮಾಡಿದವರ ಉದಾಹರಣೆ ಇತಿಹಾಸಗಳು, ಚರಿತ್ರೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಧನವ ಗಳಿಸಬೇಕಿಂತಹದ್ದು ನರ ಜನರಿಗೆ ಕಾಣಿಸದಂತಹದ್ದು. ಚರಿತ್ರೆ ಮಂದಿ ಕಾಣಂಗಿಲ್ಲ. ರೊಕ್ಕ, ರೂಪಾಯಿ, ಮಾಡೆ, ಬಂಗಾರ, ಅರಿವಿ ಮಂದಿ ಕಾಣ್ತಾವ. ಒಳ್ಳೆಯವರು ಕೆಟ್ಟವರು ಅನ್ನೋದು ಕಾಣಂಗಿಲ್ಲ. ಅದು ಪರಮಾತ್ಮನಿಗೆ, ಆತ್ಮನಿಗೆ ಗೊತ್ತಿರ್ತಾರೆ. ಅದಕ್ಕೆ ಪುಣ್ಯಾತ್ಮರೇ ಮನುಷ್ಯ ಅಂತ ಯಾರಿಗೆ ಕರೆದಾರ ಅಂತ ಕೇಳಿದರೆ, ಚರಿತ್ರೆ ಉಳ್ಳವರಿಗೆ ಮನುಷ್ಯ ಅಂತ ಕರೆ. ಆ ಚರಿತ್ರೆಯನ್ನು ತನು ಅಲ್ಲ, ಧನ ಅಲ್ಲ, ಪ್ರಾಣವನ್ನು ಕೊಟ್ಟು ಗಳಿಸಿದವರನ್ನು ನಾವು ಇತಿಹಾಸದಲ್ಲಿ ಕೇಳ್ತೇವೆ. ರಾಜ್ಯವನ್ನು ಬಿಟ್ಟರು, ಹೆಂಡರನ್ನು ಬಿಟ್ಟರು, ಗಂಡರನ್ನು ಬಿಟ್ಟರು, ಕಡಿ ಪ್ರಾಣವನ್ನೇ ಬಿಟ್ಟರು, ಚರಿತ್ರೆ ಬಿಡಲಿಲ್ಲ ಅಂತ ಅವರ ಇತಿಹಾಸವನ್ನು ನಮ್ಮ ಜೀವನದಲ್ಲಿ ಓದುತ್ತೇವೆ. ನಾವೊಂದು ಹೆಣ್ಣಿಗೋ ಗಂಡಿಗೋ ರೊಕ್ಕಿಗೋ ನಮ್ಮನ್ನು ನಾವು ಮಾರ್ಕೋತೀವಿ ಅಂದರೆ ನಮ್ಮಂಥ ಭ್ರಷ್ಟರು, ಚರಿತ್ರಹೀನರು ಜಗತ್ತಿನೊಳಗೆ ಮತ್ತೆ ಯಾರು ಸಿಗುವುದಿಲ್ಲ. ಅವರು ಬದುಕುವುದಿಲ್ಲ. ಇದ್ದಾಗ ಬದುಕಿಲ್ಲ, ಸತ್ತ ಮೇಲೆ ಬದುಕೋ ಪ್ರಶ್ನೆನೇ ಇಲ್ಲ. ರಾಮ, ಹರಿಶ್ಚಂದ್ರ, ದ್ರೌಪದಿ ಇವರೆಲ್ಲರೂ ಬದುಕುವುದು ರಾಜ್ಯದಿಂದಲ್ಲ, ಗಂಡನಿಂದಲ್ಲ, ಹೆಂಡತಿಯಿಂದಲ್ಲ, ತಮ್ಮ ಚರಿತ್ರೆಯಿಂದ, ಆಚರಣೆಯಿಂದ ಬದುಕಿದ್ದಾರೆ ಅನ್ನೋದನ್ನು ನಮ್ಮ ಜೀವನದಲ್ಲಿ ಲಕ್ಷ್ಯ ಇಡಬೇಕು. ಹಾಗೆ ನಾಡಿದ್ರೆ ನಮ್ಮ ಸಂಸಾರ ನಡೀತದ ಸ್ವಾಮಿಗಳಂತ ನೀವು ಅಂತೀರಿ, ಇದೂ ಸತ್ಯನೇ. ಅಷ್ಟು ನಮಗೆ ಸಾಧ್ಯ ಆಗಲಿಕ್ಕಿಲ್ಲ. ಎಟ್ಟರೆ ಉಪ್ಪು ಅಡುಗೆ ಬೇಕಲ್ಲ, ಎಟ್ಟರೆ ಅಡುಗೆ ಉಪ್ಪು ಬೇಕು. ಹಾಗೆ ನಮ್ಮ ಜೀವನದಲ್ಲಿ ಆಚಾರ ಬೇಕು. ಸುಳ್ಳು ಹೇಳಬಾರ್ದು, ಇದು ಆಚಾರದ. ಸುಳ್ಳು ಹೇಳಲಾರ್ದು ಹೆಂಗೆ ನಡೀತಾರೆ ಸ್ವಾಮಿ? ಅಂದರೆ ನಿಮ್ಮ ಹೆಂಡತಿಗೆ ಸುಳ್ಳು ಹೇಳ್ತೀರಿ, ನಿಮ್ಮ ಗಂಡಿಗೆ ಸುಳ್ಳು ಹೇಳ್ತೀರಿ? ನಡೆಯಂಗಿಲ್ಲ. ಹೊರ ಸುಳ್ಳು ಹೇಳ್ತೀರಿ, ಸುಳ್ಳು ನಡೆಯಂಗಿಲ್ಲ. ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಎಲ್ಲಿ ಪುಣ್ಯ ಬರ್ತದೆ ಅಲ್ಲಿ ಹೇಳಬೇಕು, ಎಲ್ಲಿ ಪಾಪ ಬರ್ತದೆ ಅಲ್ಲಿ ಹೇಳಬಾರ್ದು. ನಿಮ್ಮ ಮಗ ಜನ ರೊಕ್ಕ ಕೊಡೋಕ್ಕೆ ರೊಕ್ಕ ತೊಗೊಂಡು ಸರಿ ಕುಡಿತಾನೆ, ಕೇಳಿದ್ರೆ ಕೊಡ್ತೀರಿ? ಇಲ್ಲಂತ ಹೇಳ್ತೀರಿ. ಇಲ್ಲ, ಸುಳ್ಳು ಹೇಳ್ಬೇಡಂದಿರಿ, ಅದಂತ ಕೊಟ್ರೆ ಅವ್ನು ಸರಿ ಕುಡಿತಾನೆ, ಇಲ್ಲಂತ ಹೇಳಬೇಕು, ಇಲ್ಲಂತ ಹೇಳ್ಬೇಕು. ಜಗತ್ತಿನೊಳಗೆ ಸತ್ಯ ಅಸತ್ಯದ ವ್ಯಾಖ್ಯೆ ಸಾಮಾನ್ಯ ಮನುಷ್ಯರಿಗೆ ಗೊತ್ತಾಗಿಲ್ಲ. ವಚನವೂ ಇರಬೇಕು, ಪುಣ್ಯವೂ ಇರಬೇಕು. ಪುಣ್ಯ ಇಲ್ಲದ ಸತ್ಯ, ಸತ್ಯವಿಲ್ಲದ ಪುಣ್ಯ ಇವು ಮನುಷ್ಯ ಕೊಡಂಗಿಲ್ಲ. ಖಾರನೂ ಬೇಕು, ಉಪ್ಪನ್ನು ಬೇಕು, ಹುಳಿನೂ ಬೇಕು ಅಡುಗೆ. ಒಂದು ಇಲ್ದಿದ್ರೆ ಚಲೋ ಕಾಣಂಗಿಲ್ಲ ಅಡುಗೆ. ಬರೇ ಉಪ್ಪ, ಬರೇ ಖಾರ, ಬರೇ ಹುಳಿ, ಬರೇ ಬೆಲ್ಲ ಹಾಕಿದ್ರೆ ಅಡುಗೆ ಆಗೋದಿಲ್ಲ. ಸಮವಾಗಿ ಅಡುಗಿದ್ದರೆ ಹೆಂಗೆ ಅದು ಭೋಗ್ಯ ಆಗ್ತದೆ, ಪ್ರೀತಿ ಆಗ್ತದೆ, ಅದನ್ನು ಹೊಗಳ್ತೇವೆ. ಅದರಂತೆ ಸತ್ಯನೂ ಇರಬೇಕು, ಧರ್ಮನೂ ಇರಬೇಕು, ಪ್ರೀತಿನೂ ಇರಬೇಕು. ಇವೆಲ್ಲವೂ ಕೂಡಿದ ಏನಪ್ಪ ಅಂದ್ರೆ ಜೀವನ. ಅದ ಜೀವನದ ಅದು ಭಾಳ ಮಂದಿಗೆ ಗೊತ್ತಾಗಿಲ್ಲ. ಭಾಳ ಪ್ರೀತಿನೇ ಮಾಡ್ತಾರೆ, ಭಾಳ ಬಿಟ್ಟೇ ಬಿಡ್ತಾರೆ. ಹಂಗಲ್ಲ. ಬರೀ ಹುಳಿ ತಿನ್ನು, ಬರೀ ಖಾರ ತಿನ್ನು, ಬರೀ ಉಪ್ಪ ತಿನ್ನು, ಅದು ಊಟ ಅಲ್ಲ. ಎಲ್ಲನೂ ಇರಬೇಕು. ಎಷ್ಟು ಇರಬೇಕು ಅಷ್ಟಿರಬೇಕು. ಅದಕ್ಕೆ ಚಲೋ ಅಂತೇಳಿ.
ಹಂಗೆ ಜೀವನದಲ್ಲಿ ತ್ಯಾಗ, ಭೋಗ, ವಿರತಿ, ಪ್ರೇಮ, ಭಕ್ತಿ ಎಲ್ಲನೂ ಇರಬೇಕು ಜೀವನದೊಳಗೆ. ಅವನಿಗೆ ಗೃಹಸ್ಥ ಅಂತಂದ. ಒಂದೇ ಇರುವ ಗೃಹಸ್ಥ ಅಲ್ಲವ, ಎಲ್ಲವನ್ನು ಗ್ರಹಿಸ್ತಾನಂತ ಅವನಿಗೆ ಗೃಹಸ್ಥ ಅಂದ. ಸಂಸಾರವನ್ನು ತಗೋತಾನೆ, ಇಟ್ಟು ಧ್ಯಾನನೂ ತಗೋತಾನೆ, ಇಟ್ಟು ವಿರತಿನೂ ತಗೋತಾನೆ, ಇಟ್ಟು ಭಕ್ತಿನೂ ತಗೋತಾನೆ, ಎಲ್ಲನೂ ಗ್ರಹಣ ಮಾಡ್ತಾನೆ. ಜೀವನದಲ್ಲಿ ಮುಂಜಾನೆ ಭಕ್ತಿ ಮಾಡ್ತಾನೆ, ಮಧ್ಯಾಹ್ನಕ್ಕೆ ದಾನ ಮಾಡ್ತಾನೆ, ಮತ್ತು ವ್ಯಾಪಾರ ಮಾಡ್ತಾನೆ, ಮತ್ತು ಏನಪ್ಪ ಅಂದ್ರೆ ಎಲ್ಲ ಮಾಡ್ತಾನೆ. ಅವನಿಗೆ ಸಂಸಾರಿ ಅಂದಾರೆ. ಬರೇ ಹೆಂಡತಿ ಮಕ್ಕಳು, ಬರೇ ದೇವ್ರ ಪೂಜೆ, ಬರೇ ದಾನ ಅಲ್ಲ ಅಲ್ಲ ಅಲ್ಲ. ಜೀವನದಲ್ಲಿ ಎಲ್ಲನೂ ಇರಬೇಕು. ಉಪ್ಪ, ಹುಳಿ, ಖಾರ ಎಲ್ಲ ಇದ್ದರೆ ಅದು ರುಚಿ ಆಗ್ತದೆ, ಅಡಿಗೆ ಆಗ್ತದೆ. ಅದು ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಬರೇ ಹುಳಿ ಆದರೆ, ಬರೇ ಉಪ್ಪು ಆದರೆ, ಬರೇ ಖಾರ ಆದರೆ, ಬರೇ ಎಣ್ಣೆ ಆದರೆ ನನಗೆ ಒಯ್ತಾರೆ. ಹಂಗೆ ಜೀವನದಲ್ಲಿ ಗೃಹಸ್ಥ ಅಂದ್ರೆ ಇದು ಸಾರ ಇದ್ದಂಗೆ. ಸಾರ, ಭಕ್ತಿಯ ಸಾರ, ವೈರಾಗ್ಯದ ಸಾರ, ಜ್ಞಾನದ ಸಾರ, ದಾನದ ಸಾರ ಇವೆಲ್ಲವೂ ಕೂಡ ಜೀವನದಲ್ಲಿ ಇರ್ತದೆ. ಅವನಿಗೆ ಗೃಹಸ್ಥ ಅಂತಾರೆ. ಬರೀ ಸಂಸಾರ, ಬರೀ ಹೆಂಡತಿ, ಬರೀ ಗಂಡ ಎಲ್ಲ ಎಲ್ಲನೂ ಇರ್ಬೇಕ್ರಿ. ಸಾರ ಇದ್ದಂಗೆ ಇರಬೇಕು. ಅದಕ್ಕೆ ಮುಂಜಾನೆ ಧ್ಯಾನ ಮಾಡಿರಿ, ಮಧ್ಯಾಹ್ನದಾಗ ದಾನ ಮಾಡಿರಿ, ಮಧ್ಯಾಹ್ನದಾಗ ವ್ಯಾಪಾರ ಮಾಡಿರಿ, ಹೊತ್ತು ಮಣಿಗೆ ಏನಪ್ಪ ಅಂದರೆ ಭಕ್ತಿ ಮಾಡಿರಿ. ಇವೆಲ್ಲ ಯಾಕೆ ಹೇಳಿದ್ದಾರೆ? ನಮ್ಮ ಜೀವನದಲ್ಲಿ ಇವೆಲ್ಲವೂ ಕೂಡ ಹೇಳಿದ್ದಾರೆ ಮಹಾತ್ಮರು. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಹೆಂಗೆ ಇರಬೇಕು ಅನ್ನೋದು ಕಲಿ ಬೇಕು. ಸಾರ ಎಲ್ಲರಿಗೂ ಬೇಕು. ಯಾಕೆ ಅದರ ಎಲ್ಲ ಕೂಡ ಎಲ್ಲ ಉಪ್ಪ, ಹುಳಿ, ಖಾರ, ಬೆಲ್ಲ, ನೀರ ಎಲ್ಲ ಕೂಡ. ಹಂಗೆ ಜೀವನದಲ್ಲಿ ಏನಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಸಂಸಾರ ಇಲ್ಲ. ಒಂದಿಟ್ಟು ವೈರಾಗ್ಯ, ಒಂದಿಟ್ಟು ಭಕ್ತಿ, ಒಂದಿಟ್ಟು ಜ್ಞಾನ, ಒಂದಿಟ್ಟು ಧ್ಯಾನ, ಇದು ಸಂಸಾರ ಅಂದಾರೆ. ನಾವು ಹಂಗಲ್ಲ, ಚಂತನ ಸಂಸಾರ ಮಾಡೋದು. ನಾನು ನಂದು, ನಾನು ನಂದು ಸಂಸಾರ ಅಲ್ಲರಿ. ಅದಕ್ಕೆ ಅದು ಸಂಸಾರ ಅಂತ ಕರೆದಿಲ್ಲ. ಯಾರು ಅಂದಾರ? ಸಂಸಾರ ಅಂದರೆ ಬರೀ ಹೆಂಡತಿ ಮಾಡ್ಕೊಳ್ಳೋದು, ಮನೆ ಕಟ್ಟೋದು, ಮಾಡೆ ಕಟ್ಟೋದು, ಮಕ್ಕಳು ಸಂಸಾರ ಅಂತ ಅಲ್ಲದು. ಸಂಸಾರ ಅಂದರೆ ಎಲ್ಲನೂ ಸಾರ, ಸಮ್ಯಕ್ ಸಾರ ಸಂಸಾರ. ಎಲ್ಲರ ಸಾರ, ತ್ಯಾಗದ ಸಾರ, ವೈರಾಗ್ಯದ ಸಾರ, ದಾನದ ಸಾರ, ಭಕ್ತಿಯ ಸಾರ, ಎಲ್ಲರೂ ಇರಬೇಕು ಅದ್ರಾಗ್ರಿ. ಉಪ್ಪ, ಹುಳಿ, ಖಾರ, ಬೆಲ್ಲ ಎಲ್ಲ ಇರ್ತದಲ್ಲ, ಅದಕ್ಕೆ ಸಾರ ಅಂತ. ನಮ್ಮ ಜೀವನ ಸಂಸಾರ ಇಲ್ಲದು. ಭಕ್ತಿ ಅದ, ದಾನ ಅದ, ಧ್ಯಾನ ಅದ, ತ್ಯಾಗ ಅದ, ಇಲ್ಲ. ಬರೀ ಗಳಿಸೋದು, ಬರೀ ಹೆಂಡ್ರು, ಬರೀ ಮಕ್ಕಳು, ಬರೀ ಮನೆನೇ ಮನೆ, ಮಠ ಇಲ್ಲ. ಮನೆ ಅದ, ಮಠ ಅದ, ಗುಡಿ ಅದ, ಇವೆಲ್ಲ ಅದಾವ್ರಿ. ಅದಕ್ಕೆ ಅಂತಾರೆ ಅವರು, ಪ್ರಪಂಚದ ಒಳಗೆ ನಾವಿಷ್ಟು ಮೂರ್ಖರು ಇದ್ದೇವೆ ಅಥವಾ ಪಾಪಿಗಳಿದ್ದೇವೆ, ನಾವು ಸಂಸಾರಿಗಳಿದ್ದೇವ್ರಿ, ನಮ್ಗೆ ಹೆಂಗೆ ಆಗ್ತದಂತ. ಅರೆ ಸಂಸಾರ ಅಂದ್ರೆ ಎಲ್ಲ ಅದಪ್ಪ. ಅದು ಸಾರ ಅಂದ್ರೆ ಎಲ್ಲ ಅದ. ಉಪ್ಪದ, ಹುಳಿಯದ, ಖಾರದ, ಬೆಲ್ಲದ ಎಲ್ಲನೂ ಇದ್ದದಕ್ಕೆ ಸಾರ ಅಂತ. ಸನ್ಯಾಸಿಗಿಲ್ಲ, ಬ್ರಹ್ಮಚಾರಿಗಿಲ್ಲ, ವಾನಪ್ರಸ್ಥನಿಗಿಲ್ಲ, ಸಂಸಾರ ಇದ್ದವನಿಗೆ ಇವೆಲ್ಲ ಅದಾವ. ಅವು ಸಪ್ಪನ ಅಡಿಗಿದ್ದಂಗೆ ಬರೀ ಒಂದೇ ಅದಾವು. ಸಂಸಾರ ಹಂಗಲ್ಲ, ಎಲ್ಲ ತುಂಬಿದ್ರೆ ಇದ್ರಾಗ ಹುಳಿ ಅದ, ಉಪ್ಪದ, ಖಾರದ, ರುಚಿ ಅದ, ಎಲ್ಲ ಅದ. ಇದರ ಮಧ್ಯೆ ಧ್ಯಾನ ಅದ, ಇದರ ತ್ಯಾಗದ, ಇದರ ಇಷ್ಟದ್ದು ಎಲ್ಲ ಪ್ರಪಂಚದೊಳಗೆ. ನಾವು ಹಂಗಲ್ಲ, ಏನಿಲ್ಲ, ನಾವು ಬರೀ ಗಳಿಸೋದೆ. ಸಂಸಾರಿಕರಿ ನಮ್ಗೆ ಹೆಂಗೆ ಹಾಕದ್ರಿ, ನಾವು ಹೆಂಗೆ ಬಿಡ್ಬೇಕ್ರಿ, ನಾವು ಹೆಂಗೆ ಶಾಸ್ತ್ರ ಕೇಳ್ಬೇಕ್ರಿ, ನಾವು ಹೆಂಗೆ ಧ್ಯಾನ ಮಾಡ್ಬೇಕ್ರಿ, ಮತ್ತು ಏನು ಮಾಡ್ಬೇಕಂತ ಮಾಡೀವಿ, ಅದೇ ಮಾಡ್ಬೇಕಂತ. ಅದಕ್ಕೆ ಮಾಡಿ ಸಂಸಾರ ಅಂದಿಲ್ಲ. ಸಂಸಾರ ಅಂದ್ರೆ ಎಲ್ಲ ಇರ್ಬೇಕು. ಇದು ಸಾರ ಇದ್ದಾಗ ಒಂದಿಟ್ಟು ಧ್ಯಾನ ಮಾಡಿರಿ, ಒಂದಿಟ್ಟು ದಾನ ಮಾಡಿರಿ, ಒಂದಿಟ್ಟು ಭಕ್ತಿ ಮಾಡಿರಿ, ಒಂದಿಟ್ಟು ಸೇವಾ ಮಾಡಿ, ಇದಕ್ಕೆ ಸಂಸಾರ ಅಂತ. ಭಾಳ ಮತ್ತೆ ನಾವು ಸಂಸಾರಿಗಳ್ರಿ, ನಮಗೇನು ಆಗಂಗಿಲ್ಲ. ಲಂಗೋಟ ಹಾಕೊಂಡು ಹೋಗಿ ಎಲ್ಲೇ ಅಡವಿ ಸೇರಿ ಇಲ್ಲಾಕಿದ್ದೇನು ಎಲ್ಲ ಮಾಡೋಕ್ಕೆ ನಿನಗೆ ಸಂಸಾರ ಮಾಡ್ಯಾರ. ಸಂಸಾರಿ ಎಲ್ಲ ಮಾಡೋ ಸಾಧು ಮಾಡಿದ್ರೆ ನಡೀತದೆ. ಸಂಸಾರಿ ಎಲ್ಲ ಮಾಡಬೇಕು, ದಾನ ಮಾಡಬೇಕು, ಧ್ಯಾನ ಮಾಡಬೇಕು, ಸೇವಾ ಮಾಡಬೇಕು, ಎಲ್ಲ ಮಾಡೋರು ಸಂಸಾರ ಅಂದ. ಇವರೇ ಅಂತಾರೆ, ನಮ್ಮ ಸಂಸಾರಿಗಳೇ ನಮಗೇನಿಲ್ಲ. ಯಾವ ಹೇಳ ನಿಮಗೇನಿಲ್ಲ ಅಂತ? ಸಂಸಾರಿ ಇಡೀ ಶಾಸ್ತ್ರ ಹೇಳ್ಯಾರ್ರಿ. ಸಂಸಾರಿ ಇಡೀ ಶಾಸ್ತ್ರ ಹೇಳ್ಯಾರ. ದಾನ ನಿನಗೆ ಹೇಳ್ಯಾರ, ಏನು ತಲೆ ಬಳಸ್ಕೊಂಡು ದಾನ ಹೇಳ್ಯಾರ? ದಾನ ನಿನಗೆ ಹೇಳ್ಯಾರ, ತ್ಯಾಗ ನಿನಗೆ ಹೇಳ್ಯಾರ, ಸೇವಾ ನಿನಗೆ ಹೇಳ್ಯಾರ. ಯಾರಿಗೆ ಹೇಳ್ಯಾರ ಅವರು? ನಮಗೇನಿಲ್ರಿ, ನಾವು ಸಂಸಾರಿ ಇದ್ದೇವೆ ಅಂತ. ಯಾರು ಹೇಳ್ಯಾರ ನಿಂಗೆ ಸಂಸಾರಿ? ಸಂಸಾರಿಗನೇ ಶಾಸ್ತ್ರ ಅದ, ಸನ್ಯಾಸಿಗೆ ಶಾಸ್ತ್ರ ಇಲ್ಲ. ಎಲ್ಲ ಬಿಟ್ಟು ಹೋಗ್ಯಾನ. ಹೌದಲ್ಲ? ಜಡಿ ಕಟ್ಟೋದು, ಎಲ್ಲ ಕಟ್ಟೋದು, ಕೂದಲು ತಲೆ ಬೋಳ್ಸ್ಕೊಂಡ್ರೆ ಏನಿರ್ತದೆ?
ಬೇತನೂ ಇಲ್ಲ, ಜಡಿನೂ ಇಲ್ಲ, ಜುಟ್ಟನೂ ಇಲ್ಲ, ಏನೂ ಇಲ್ಲ, ಬಳಸ್ಕೊಂಡು ಪ್ರಪಂಚದೊಳಗೆ ಬಹಳ ಬಂದಂತೆ ನಾವು ಸಂಸಾರಗಳಲ್ಲಿ ನಮಗೇನು ನಡೆಯಂಗಿಲ್ಲ ರೀ. ಯಾರು ಹೇಳ್ಯಾರೋ ಇವ್ರಿಗೆ ಯಾರಿಗೆ ಬಿಡ್ತದೆ? ನಮ್ಮ ಸಂಸಾರದಲ್ಲಿ ಏನು ಧ್ಯಾನ ನಿನಗೆ ಹೇಳ್ಯಾರ, ದಾನ ನಿನಗೆ ಹೇಳ್ಯಾರ, ತ್ಯಾಗ ನಿನಗೆ ಹೇಳ್ಯಾರ, ಭಕ್ತಿ ನಿನಗೆ ಹೇಳ್ಯಾರ. ನಾವು ನಮ್ಮ ನಡೆಯಂಗಿಲ್ಲ, ನಮ್ಮ ಸಂಸಾರಿಗಳು ನಮ್ಗೇನೂ ಆಗಿಲ್ಲ, ಏನೂ ಆಗಿಲ್ಲ ಅಂತ ಎಲ್ಲ ಏನೂ ಮಾಡೋಂಗಿಲ್ಲ. ಹಳೆಗರ ಕೊಡ್ತೀವಿ, ದಾನ ಮಾಡ್ತೀವಿ, ಹಳೆ ಕನ್ಯಾದಾನ ದಾನ ಏನು ಬಿಟ್ಟಿವಿ, ಏನು ಬಿಟ್ಟಿವಿ. ಪರಂತು ಸತ್ಕಾರ್ಯಕ್ಕೆ ಮಾಡು ಅಂದ್ರೆ ಅವನಿಗೆ ಕುತ್ತಿಗೆ ಬರ್ತದೆ ನೋಡ್ರಿ. ನಾವು ಗೃಹಸ್ಥರಿ, ನಾವು ಸನ್ಯಾಸಿಗಳಲ್ರಿ ಅಂತ ಎಲ್ಲ ಮಾಡ್ತಾನೆ, ತಿಂತಾನೆ, ಉಣ್ತಾನೆ, ಎಲ್ಲ ಮಾಡ್ತಾನೆ. ಪರಂತು ಪಾಪಕ್ಕೆ ಮಾಡ್ತಾನೆ, ಅಧರ್ಮಕ್ಕೆ ಮಾಡ್ತಾನೆ. ಧರ್ಮಕ್ಕೆ ಮಾಡೋದು ಬಂತು ಅಂದರೆ 100 ಮಾತು ಹೇಳ್ತಾನೆ ಮನುಷ್ಯ. ನಮ್ಗೆ ಹೆಂಗೆ ಹಾಕದ್ರಿ, ನಮ್ಗೆ ಹೆಂಗೆ ಸಾಧ್ರಿ, ನಾವು ಹೆಂಗೆ ಮಾಡಿದ್ವಿ, ನಾವು ಸಂಸಾರಿಗಳು, ನಾವು ಗೃಹಸ್ಥರಿ ಎಷ್ಟು ಹೇಳ್ತಾರೆ. ಗೃಹಸ್ಥರೇ ಮಾಡಿಲ್ಲ, ರಾಜರ ಗೃಹಸ್ಥರೇ ಇದ್ದರು, ಋಷಿಗಳು ಗೃಹಸ್ಥರೇ ಇದ್ದರು, ಸನ್ಯಾಸಿ ಈ ಕಲಿಯುಗದಾಗ ಬಂದಾರ. ಮೊದಲೆಲ್ಲ ಸಂಸಾರಿಗಳಿದ್ದರು, ಋಷಿಗಳು ಮುನಿಗಳು ಮಹಾತ್ಮ ಸಂಸಾರಿಗಳಿದ್ದರು. ಪರಂತು ಅದೊಂದು ನೆಪ, ಅದೊಂದು ನೆವ ಹೇಳ್ತಾರೆ. ನಾವು ಸಂಸಾರಿಗಳ್ರಿ, ನಮಗೆ ಪುಣ್ಯ ನಮ್ಗೆ ಹೆಂಗೆ ಧರ್ಮ ಮಾಡಕ್ಕೆ ಬರ್ತದೆ, ನಮ್ಗೆ ಹೆಂಗೆ ಸತ್ಯ ಮಾಡಕ್ಕೆ ಬರ್ತದೆ. ಅವ್ರೇನು ಮಾಡಿದಾರೆ? ಹಿಂದೆ ಎಷ್ಟು ಋಷಿಗಳಿದ್ರು ಎಲ್ಲ ಸಂಸಾರಿಗಳೇ ಇದ್ದರು, ರಾಜರೆಲ್ಲ ಸಂಸಾರಿಗಳೇ ಇದ್ದರು. ನಿಮ್ಮಟ್ಟಲ್ಲ, ನಿಮ್ಗಿಂತ ಹೆಚ್ಚಿಗಿತ್ತವ್ರಿಗೆ ರಾಜರಿಗೆ. ನಿಂದೆಟ್ಟು 2 ಮಕ್ಕಳು, ಒಂದಿಟ್ಟು ಹೊಲ, ಒಂದಿಟ್ಟು ಮನೆ, ಅವರಿಗೆಲ್ಲ ಇತ್ತು. ಪರಂತು ರಾಜರಿದ್ದು ಋಷಿಗಳಾದರು, ರಾಜರ್ಷಿಗಳ. ಬರುವುದಿಲ್ಲ ಅಂತಲ್ಲ, ಬರ್ತದೆ, ಇರಾಕ ಬರ್ತದೆ, ಮಾಡಕ್ಕೆ ಬರ್ತದೆ, ತಿಳಿಯಕ್ಕೆ ಬರ್ತದೆ. ಅದರ ಮನಸ್ಸು ಬೇಕು. ನಮ್ಮ ಮನಸ್ಸು ಇಲ್ರಿ. ಮನಸ್ಸಿಲ್ಲ ಅಂದ್ರೆ ಏನು ನೆವ ಹೇಳ್ತೇವೆ ನಾವು, ಏನು ನೆವ ಹೇಳ್ತೇವೆ. ಎಷ್ಟು ಮಂದಿ ನಮ್ಮ ಬೆದರ್, ನೀವು ಇಷ್ಟೇ ಮಂದಿ ಯಾಕೆ ಬಂದಿರಿ, ಇಷ್ಟೇ ಮಂದಿ ಯಾಕೆ ಬಂದಿರಿ, ಎಲ್ಲೆಲ್ಲಿ ಕುಂತಾರೆ ನಮ್ಗೆ ಗೊತ್ತದ ನಿಮ್ಗೆ, ಎಲ್ಲೆಲ್ಲಿ ಕುಂತಾರೆ ಈಗ ಹೊತ್ತು ಬಿಡಿ, ಎಲ್ಲೆಲ್ಲಿ ಕುಂತಾರೆ ಗೊತ್ತಾ? ನೀವು ಯಾಕೆ ಇಷ್ಟು ಮಂದಿ ಬಂದಿರಿ? ಏನು ಅವ್ರಿಗೆ ಟೈಮ್ ಇಲ್ಲ, ಅವ್ರಿಗೆ ಕೈಕಾಲ ಶಕ್ತಿ ಇಲ್ಲ. ಮನಸ್ಸು ಬೇಕ್ರಿ. ಮನಸ್ಸಿಲ್ಲ ಅಂದ್ರೆ ಮನುಷ್ಯನ ಜೀವನ ಆಗೋದಿಲ್ಲ. ಪರಂತು ಮನುಷ್ಯ ಪಾಪಕ್ಕೆ ಮನಸ್ಸು ಮಾಡ್ತಾನೆ, ಪುಣ್ಯಕ್ಕೆ ಮನಸ್ಸು ಮಾಡಂಗಿಲ್ಲ. ಅದು ಮನುಷ್ಯನ ಸ್ವಭಾವ. ಹಂದಿ ಹೊಲಸ ತಿನ್ನಕ್ಕೆ ಹೋಗ್ತದ, ನೀವು ಚಲೋ ಅಡುಗೆ ಇಟ್ರೆ ತಿನ್ನಂಗಿಲ್ರಿ, ಅದು ಅಲ್ಲಂತದ. ನೀವು ಪಕ್ವಾನ ಇಡ್ರಿ ಬಿಟ್ಟು ಹೋಗ್ತದೆ. ಯಾರೇ ಹುಡುಗರು 2ಕ್ಕೆ ಹೊಲಸು ಮಾಡಿ ಅಲ್ಲಿ ಹೋಗ್ತದೆ. ಹಂಗೆ ಪಾಪಿಯ ಮನಸ್ಸು, ದುಷ್ಕರ್ಮಿಯ ಮನಸ್ಸು ಅಲ್ಲಿಗೆ ಹೋಗ್ತದೆ. ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಹಾನುಭಾವರು ನಮ್ಗೆ ಮೇಲೆ ಹೇಳ್ತಾರೆ, ಜೀವನದಲ್ಲಿ ಮನುಷ್ಯ ನನ್ನ ದೊಡ್ಡವನು ಸಣ್ಣವನು, ಮೂರ್ಖ ಪಂಡಿತನನ್ನು, ಪುಣ್ಯಾತ್ಮ ಪಾಪಾತ್ಮನನ್ನು ಮಾಡುವುದು ಏನದ ಮನುಷ್ಯನಿಗೆ? ಅದಕ್ಕೆ ಒಂದೇ ಏನು? ಅವನ ಜೀವನದಲ್ಲಿ ಚರಿತ್ರೆ, ನಡವಳಿಕೆ. ಶರಣರು ನಡೆದಂತೆ ನುಡಿ, ನುಡಿದಂತೆ ನಡಿ, ಇದೇ ಜನ್ಮ ಕಡಿ. 2 ಸಲ ಹೇಳಿದ್ರೆ, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಹುರುಳಿಲ್ಲವಯ್ಯ. ಮನುಷ್ಯನ ಜೀವನದಲ್ಲಿ ನೇಮದ. ಮನುಷ್ಯ ನುಡಿತೇವೆ, ನಡೆಯಂಗಿಲ್ಲ. ಅಷ್ಟು ಕಠಿಣದ, ನಡೆಯೋದು ಕಠಿಣ. ಎಂಥವರಿಗೆ ಆಗಿಲ್ಲ ಅನ್ನೋದು ನೀವು ಪುರಾಣ ಇತಿಹಾಸದಲ್ಲಿ ಕೇಳ್ತೀರಿ. ನಡೆಯುವುದು ಕರ್ಮೇಂದ್ರಿಯ ಕೆಲಸ, ಅದು ಕರ್ಮೇಂದ್ರಿಯ ಕೆಲಸ ಬಹಳ ಕಠಿಣ. ನಡಿಬೇಕು ಮನುಷ್ಯ, ನಡೆಯುವುದು ಬಹಳ ಕಠಿಣ ತಿಳ್ಕೊಂಡೆ. ಮಹಾತ್ಮರು ನಡೆದೇ ನುಡಿ, ನುಡಿದು ನಡಿಬೇಡ, ನಡೆದೇ ನುಡಿ. ಪಾಟಿ ಮೇಲೆ ಕಲ್ತು ಬೆಳಕೆ ನೋಟ್ ಬೂದಾಗ ಬರೀತೀರಿ. ನೋಟ್ ಬೂದಾಗ ಯಾರೂ ಬರೋಂಗಿಲ್ಲ. ಮೊದಲು ಪಾಟಿ ಮೇಲೆ ಕಲಿಬೇಕು, ಆಮೇಲೆ ನೋಟ್ ಬೇಡ. ಆಮೇಲೆ ಮೊದಲು ನಡಿಬೇಕು, ಆಮೇಲೆ ನುಡಿಬೇಕು. ಪರಂತು ನಡೆಯುವುದು ಅಷ್ಟು ಸುಲಭ ಅಲ್ಲ ಅಂತ ಬಹಳ ಒಲ್ಲಂತಾರೆ. ಸತ್ಯಮ ವದ ಅಲ್ಲ, ಧರ್ಮಮ ಚರ. ವದ ಸರಳದ, ಚರ ಕಠಿಣದ. ಹೇಳೋದು ಸುಲಭದ, ನಡೆಯೋದು ಭಾಳ ಕಠಿಣದ ತಿಳ್ಕೊಂಡೆ. ಮಹಾನುಭಾವರು ನಮ್ಮ ಹಿಂದಕ್ಕೆ ಎಲ್ಲ ಋಷಿ ಮುನಿಗಳು ಹೇಳುವುದಕ್ಕಿಂತ ಅರಣ್ಯದೊಳಗೋ, ನದಿ ದಂಡೆಯಾಗೋ, ಎಲ್ಲೇ ಕುಂತು
ಹೇಳಕ್ಕೆ ಹೋಗಿಲ್ಲ, ನುಡ್ಯಕ್ಕೆ ಹೋಗಿಲ್ಲ, ನಡ್ಯಾರ. ಏತದ್ದೇಶ ಪ್ರಸೂಷ್ಯ ಸಕಾಲ ಅಗ್ರಜನ್ಮನ ಸ್ವಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವಿಯ ಸರ್ವಮಾನವ. ನಡೆದು ನುಡಿಬೇಕ್ರಿ, ನುಡಿದಲ್ಲ, ನಡಿಬೇಕು, ನುಡಿಬೇಕು. ಅವರ ಮಾತು ಏನಪ್ಪ ಅಂತ ಕೇಳಿದ್ರೆ ಸತ್ಯ ಅಂತ. ಸತ್ಯ ಅಂದ್ರೆ ಏನ್ರಿ? ನಡೆದಂತೆ ನುಡಿದ್ರ ಸತ್ಯ ಅಂತ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಹುರುಳಿಲ್ಲವಯ್ಯ ಬಸವಣ್ಣ. ಹಂಗೆ ನಡೆ ನುಡಿ ಒಂದು ಇರ್ಬೇಕ್ರಿ. ಮನುಷ್ಯ ನಡೆ ನುಡಿ ಒಂದಿತ್ತು ಅಂತ ಕೇಳಿದ್ರೆ ಪರಮಾತ್ಮ ಅವನ ಮೇಲೆ ಕರುಣೆ ಮಾಡ್ತಾನೆ, ಮಹಾತ್ಮರು ದಯ ಮಾಡ್ತಾರೆ, ಪುಣ್ಯ ಅವನಿಗೆ ಸಿಗ್ತದೆ, ಪರಮಾತ್ಮ ಪ್ರಾಪ್ತಿ ಆಗ್ತದೆ. ಪರಂತು ನಮ್ಮ ಸ್ವಭಾವ ಹಾಗಿಲ್ಲ. ನಾವು ನುಡಿತೇವೆ 1000, ನಡಿತೇವೆ ಒಂದು ಇಲ್ಲ. 100 ನುಡಿತೇವೆ, ನಡಿ ಒಂದು ಇಲ್ಲ. ಅದಕ್ಕೆ ಪರಮಾತ್ಮ ಒಲಿಯುವುದಿಲ್ಲರಿ, ಮಹಾತ್ಮರ ಕೃಪಾ ಅವ್ರ ಮೇಲೆ ಆಗೋದಿಲ್ಲ ಅಂತ. ನಿನ್ನ ಮನಸ್ಸೇ ನಿನಗೆ ಹೇಳ್ತದೆ, ನೀನು ತಪ್ಪು ಮಾಡ್ತಿದ್ದು ನಿನಗೆ ಹೇಳ್ತಿರ್ತದೆ. ಮನದೊಳಗೆ ಶಿವ ತಾನೇ ಮನೆ ಮಾಡಿಕೊಂಡಿರು. ನಾನು ತಪ್ಪು ಮಾಡುವ ನನ್ನ ಮನಸ್ಸು ಹೇಳಂಗಿಲ್ಲ, ಹೇಳ್ತದೆ, ನನ್ನ ಮನಸ್ಸು ಹೇಳ್ತದೆ ನಿನಗೆ. ಮನವರಿಯದ ಕಳ್ಳತನವಿಲ್ಲವಲ್ಲ, ಎಲ್ಲರಲ್ಲಿ ಪರಮಾತ್ಮ ಅದನ. ಪರಮಾತ್ಮ ಗಂಟೆ ಬಡಿತಿರ್ತಾನೆ, ಪರಂತು ಅಲಾರಾಮ್ ಹೊಡೆದ್ರೆ ಹೆಂಗೆ ಬಡದು ಮುಕ್ಕೋತೇವಲ್ಲ ನಾವು, ಹಿಡಿತೇವೆ ನಾಟಕಲ್ಲ, ಮತ್ತು ಬಡಿತೇವೆ ಮತ್ತು ಮುಕ್ಕೋತೇವಲ್ಲ. ಹಂಗೆ ಒಳ ಪರಮಾತ್ಮ ಹೇಳ್ತಾನೆ, ಇದು ಅಲ್ಲ ಸತ್ಯಮೋದ ಧರ್ಮಂ ಚರ ಮಾ ಹಿಂಸಾತ್ ಸರ್ವಾಣಿ ಭೂತಾನಿ. ನಿನ್ನ ಆತ್ಮ ಹೇಳ್ತದೆ, ಹಿಂಸಾ ಬೇಡ, ತನಗೆ ಅಲ್ಲದ್ದನ್ನು ಇನ್ನೊಬ್ಬರಿಗೆ ಮಾಡಬೇಡ, ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇಷ್ಟೇ ಅಲ್ಲ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇದೇನು ಹೆಚ್ಚಿಗೆ ಹೇಳ್ಬೇಕ್ರಿ? ಇದು ಆಚಾರ ಅದ್ರಿ. ಮಾತಾಡೋದಲ್ಲ, ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ. ಇದು ಮಾತಲ್ಲ, ಕೃತಿ ಅದು. ವಿಚಾರ ಯಾವ ಕಾಲಕ್ಕೆ ಕೃತಿಯೊಳಗೆ ಬರುತ್ತದೆಯೋ ಅದು ನೀತಿ ಆಗ್ತದೆ. ಹೌದಲ್ಲ? ಪುಸ್ತಕ ಬರೆದದ್ದು ಏನಾಗ್ತದೆ? ಪಾಕಶಾಸ್ತ್ರ ಪುಸ್ತಕ ಓದಿ ಆಗ್ತದೆ ಕೆಲಸ. ಪಾಕಶಾಸ್ತ್ರ ಪುಸ್ತಕ ಓದಿದ್ರೆ ಅಡುಗೆ ಮಾಡೋಕ್ಕೆ ಬರಂಗಿಲ್ಲ ರೀ. ಯಾವಕ್ಕೆ ನಾವು ಕಲ್ತಕ್ಕೆ ಭಾಳ ಶಾಣೆ ಇದ್ಲಂತ, ಎಮ್ಮೆ ಕಲ್ತೀವಿ ಅಂತ ಬರೀ ಮಂದಿ ಅಡುಗೆ ಮಾಡ್ತೀವಿ. ಹಬ್ಬ ಸಮೀಪ ಬಂತು, ಮಂದಿ ಅಡುಗೆ ಮಾಡಕತ್ತೀರು. ಆಕೆ ಅಂದು, ನಾನು ಗಂಡಗೆ ಒಂದು ಅಡುಗೆ ಮಾಡಲಿಲ್ಲ, ಬರೇ ಡಬ್ಬಿ ತರಿಸಿ ಉಣಿಸ್ತೇನೆ, ಒಂದಿಟ್ಟು ನಾನು ಅಡುಗೆ ಮಾಡ್ಬೇಕಂತ ವಿಚಾರ ಮಾಡಿದ್ರು. ಆಕೆಗೆ ಸ್ಟೋಲ್ ಮೇಲೆ ಭವಣ ಇಡಬೇಕು, ಭವಡ ಮೇಲೆ ಸ್ಟೋವ್ ಇಡಬೇಕು ಎಂದು ನೋಡೇ ಇಲ್ಲ. ಆಕೆ ಬರೀ ತರಿಸಿ ಉಂಡಕ್ಕೆ ಹೆಣ್ಮಗಳು ಹ್ಯಾಂಗೆ ಮಾಡಬೇಕು ತಿಳ್ಕೊಂಡು ಎಲ್ಲ ಸಾಮಾನಾಗ ಒಳ್ಳೆ ಮಾಡೋದು, ಪುರಿ ಕರಿ ಎಲ್ಲ ಸಾಮಾನಾಗ ಒಳ್ಳೆ ಮಾಡೋದು, ಮಾಡ್ಕೊಂಡು ಹ್ಯಾಂಗೆ ಮಾಡ್ಬೇಕು ಅಂತ ವಿಚಾರ ಮಾಡೋದು. ಹೋಗ್ಕೊಂಡ ಮಗ್ಗಲ್ಕ ನೋಡಿ ಬರ್ಬೇಕು, ಮಗ್ಗಲ್ಕ್ಕೆ ಹೋದ್ಲು. ಮಗ್ಗಲ್ಕ್ಕೆ ಒಂದು ಬ್ರಾಹ್ಮಣರ ಮುದುಕಿತ್ತು, ಗಂಡಸ ತಲೆ ಬೋಳ್ಸುತ್ತಕ್ಕೆ. ಈಕೆ ಪೂರ ಅಡುಗೆ ಎಲ್ಲ ಮಾಡಿದ್ಲು, ಲಟ್ಟಿಸಲು, ಎಣ್ಣೆ ಇಟ್ಲು, ಒಳಗೆ ಬಿಟ್ಲು, ಎತ್ತದ್ಲು, ಕಟ್ಟೆ ಬಂತು. ಪುರಿ ಬರಲಿಲ್ಲ, ಹಿಡ್ದಟ್ಟೆ ಬರಕತ್ತು. ಅಯ್ಯ, ನಾನು ಲಟ್ಸೀನಿ, ಎಲ್ಲ ಮಾಡಿ ಪುಸ್ತಕ ಬರೋದೆಲ್ಲ ಓದಿ ಹಂಗೆ ಲಟ್ಸಿ ಹಿಟ್ಟ ನಾದಬೇಕು, ಲಟ್ಟಿಸ್ಬೇಕು. ಸ್ಟೋವ್ ಮೇಲೆ ಏನಪ್ಪ ಅಂತ ಕೇಳಿದ್ರೆ ಎಣ್ಣೆ ಇಡಬೇಕು, ಬೊಗಣ್ಯಾಗ ಇದ್ರಾಗ ಕಡಾಯಾಗ, ಆಮೇಲೆ ಬಿಡಬೇಕು, ಎತ್ತಬೇಕು. ಬಿಟ್ಲು, ಎತ್ತದ್ಲು, ಹಿಟ್ಟಟ್ಟೆ ಬಂತು ಕೈಯಾಗ. ಬರ್ದಂಗೆ ಎಲ್ಲ ಮಾಡೀನಿ, ಇದೇ ಕೈಯಿಲ್ಲ ಅಂತಕೊಂಡು ನೋಡಿದ್ಲು. ಹಬ್ಬ ಎಲ್ಲರೂ ಮಾಡ್ತಿರು, ಮಗ್ಳ ಮನೆಗೆ ಹೋಗಿ ನೋಡಿದ್ಲು. ಒಬ್ಬ ಗಂಡ ಸತ್ತು ಬ್ರಾಹ್ಮಣ ಮುದುಕಿ ಮಾಡಕತ್ತಿಳಕಿ ತಲೆ ಬೋಳ್ಸ್ಕೊಂಡಿದ್ಲು. ತಲೆ ಬೋಳ್ಸ್ಕೊಂಡಿಲ್ಲ, ಅದಕ್ಕೆ ಪುರಿ ಆಗಲ್ಲ ತಿಳ್ಕೊಂಡು ಬಡ ತಲೆ ಬೋಳ್ಸ್ಕೊತ ಒಂದು ಮನೆ ಗಂಡ ಇದ್ದ. ತಲೆ ಬೋಳ್ಸ್ಕೊಂಡು ಅಡುಗೆ ಮಾಡಕತ್ತು. ಮತ್ತೆ ಅಡ್ಡೆ ಬಿಟ್ಟು ಬತ್ತು. ಮಧ್ಯಾಹ್ನದ ಹಸ್ತು ಗಂಡ ಬಂದ, ನೋಡ್ದ ಇದರಿಗೆ ಕುಂತಿತ್ತಿದ್ದು. ಯಾಕ ಅಂದವ, ನಾ ಇನ್ನೂ ಇದ್ದೀನಲ್ಲ ಅಂದ. ತಲೆಯಾಕೆ ಬೋಳ್ಸ್ಕೊಂಡಿದ್ದಕ್ಕೆ ಪುರಿ ಮಾಡಕ ಅನ್ಲಾಕೆ. ಪುರಿ ಮಾಡಕ್ಕೆ ತಲೆ ಬೋಳ್ಸ್ಕೋಬೇಕೇನ ಅಂತ ಕೇಳ್ದ. ಆ ಮುದುಕಿ ಬೋಳ್ಸ್ಕೊಂಡವ ನೋಡು ಅನ್ಲಕ್ಕೆ. ಗಂಡ ಸತ್ತು ಬೋಳ್ಸ್ಕೊಂಡಾಳಕ್ಕಿ, ಗೊತ್ತಿಲ್ಲ. ಇದು ತಲೆ ಬೋಳ್ಸ್ಕೊಟ್ಟು ಕೆಳಗೆ ಬೆಂಕಿ ಇಲ್ದಂಗೆ ತಲೆ ಬೋಳ್ಸ್ಕೊಂಡ್ರೆ ಪುರಿ ಹಾಕವೇನ್ರಿ?
ಕೆಳಗೆ ಉರಿ ಹಚ್ಚಿದ್ರೆ ಆಗ್ತದೆ, ಕೆಳಗೆ ತಲೆ ಬೋಸ್ಕೊಂಡು ಪುರಿ ಆಗೋದಿಲ್ಲ. ಗೊತ್ತಿಲ್ಲದೆ ಮಾಡಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತದೆ ಮನುಷ್ಯನಿಗೆ. ಅದಕ್ಕೆ ಅಂತಾರೆ ಜ್ಞಾನದಲ್ಲಿ ಕ್ರಿಯಾ ಗೊತ್ತಿರಬೇಕು. ಮನುಷ್ಯ ಗೊತ್ತಿಲ್ಲ ಅಂತಂದ್ರೆ ಅಪಹಾಸಕ್ಕೀಡಾಗ್ತಾನೆ, ಹುಚ್ಚ ಅಂತಾರೆ, ಮೂರ್ಖ ಅಂತಾರೆ. ಅಷ್ಟೇ ಅಲ್ಲ ಬುದ್ಧಿಗೇಡಿ ಅಂತ ಕರಿತಾರೆ ತಿಳ್ಕೊಂಡು ಮಹಾತ್ಮರು ಹೇಳ್ತಾರೆ. ವಿಚಾರ ನಮ್ಮ ಶಾಸ್ತ್ರದಲ್ಲಿ ಹೇಳ ಏತದ್ದೇಶ ಪ್ರಸೂತಶ್ಚ ಸ್ವಸಾಹ ಅಗ್ರಜನ್ಮನ ಸಸ್ವಂ ಏನಪ್ಪ ಅಂತ ಕೇಳಿ ಚರಿತ್ರಂ ಶಿಕ್ಷೆರೇನು ಪೃಥ್ವಿಯಂ ಸರ್ವಮಾತ್ಮ. ನಮ್ಗೆ ಎಲ್ಲರಿಗೂ ಹೇಳಿದವ್ರಿ, ಹೆಣ್ಮಕ್ಳು ಹೆಂಗಿರಬೇಕು, ಗಂಡ್ಮಕ್ಳು ಹೆಂಗಿರಬೇಕು, ಅಪ್ಪ ಹೆಂಗಿರಬೇಕು, ಮಗ ಹೆಂಗಿರಬೇಕು, ಅಣ್ಣ ಹೆಂಗಿರಬೇಕು, ತಂಗಿ ಹೆಂಗಿರಬೇಕು, ಅತ್ತೆ ಹೇಳ್ಯಾರಿಲ್ಲ ನಮ್ಮ ಶಾಸ್ತ್ರದಾಗ ಹೇಳ್ಯಾರಿಲ್ಲ. ಎಲ್ಲರಿಗೂ ಹೇಳ್ಯಾರ. ಕಣ್ಣ ನೋಡಬೇಕು, ಕಿಮಿ ಕೇಳಬೇಕು, ಬಾಯಿ ತಿನ್ನಬೇಕು, ಕೈ ಹಿಡಿಬೇಕು, ಕಾಲು ನಡಿಬೇಕು. ನಾ ಕೈಲೇ ನಡಿತೀನಿ ಕಾಲಿಗೆ ಹಿಡಿತೀನಿ ಅಂದ್ರೆ ಮೂರ್ಖ ಅಂತಾರೆ. ಕಿವಿಲೆ ಕೇಳ್ತೀನಿ ಕಿವಿಲೆ ನೋಡ್ತೀನಿ ಕಣ್ಣಿಲೆ ಕೇಳ್ತೀನಿ ಅಂದ್ರೆ ಹುಚ್ಚ ಅಂತಾರಲ್ಲ. ನೇಮ ಮಾಡ್ಯಾರ. ಕಣ್ಣಿಲೆ ನೋಡು, ಕಿವಿಲೆ ಕೇಳು, ಬಾಯಿಲೆ ಮಾತಾಡು, ಕೈಲಿ ಹಿಡಿ, ಕಾಲಿ ನಡಿ ನೇಮ ಮಾಡ್ಯಾರಿಲ್ಲ. ಹಂಗೆ ನಮ್ಮ ಜೀವನದಲ್ಲಿ ನೇಮ ಮಾಡ್ಯಾರ. ಅಪ್ಪ ಏನು ಮಾಡಬೇಕು, ಮಗ ಏನು ಮಾಡಬೇಕು, ಗಂಡ ಏನು ಮಾಡಬೇಕು, ಹೆಂಡತಿ ಏನು ಮಾಡಬೇಕು, ಮಾಲಕ್ ಏನು ಮಾಡಬೇಕು, ನೌಕರಿ ನೇಮ ಮಾಡ್ಯಾರಿ. ನೇಮ ಇಲ್ಲಿ ಹೆಂಗೆ ನಿಯಮ ಬಿಟ್ಟು ನಡೆದ ಅಂತಂದ್ರೆ ಮನುಷ್ಯನಿಗೆ ಕತ್ತಿ ಅಂತಾರೆ. ಕತ್ತಿ ಇದೆ, ಕತ್ತಿ ಅಂತ. ಅದಕ್ಕೆ ಮನುಷ್ಯನಂತ ನಿಯಮ ಇರ್ಬೇಕು. ಮನುಷ್ಯ ಇದ್ದೇನು ಕತ್ತಿದ್ದೇವು. ಲಗಾಮ್ ಇರ್ಬೇಕ್ರಿ. ಲಗಾಮ್ ಇದ್ದು ಕುದುರೆ ಅಂತಾರೆ. ಲಗಾಮ್ ಇಲ್ಲ ಅಂದ್ರೆ ಕತ್ತಿ ಅಂತಾರೆ. ಮನುಷ್ಯನ ಜೀವ ನಾವೇನು ಮನುಷ್ಯ ರೀ, ನಾವು MA BA ಕಲ್ತೇವೆ, ಬೇಕಲ್ತೇವೆ, ನಮಗೆ ಅದೇ ಮಾಡಬೇಕು, ಇದೇ ಮಾಡಬೇಕು, ಅದೇ ನೋಡಬೇಕು, ಇದೇ ತಿನ್ಬೇಕು, ಅದೇ ಹಿಡಬೇಕು, ಅದೇ ನೇಮ ಅದ್ರಿ. ನಿಯಮ ಇದ್ರೆ ತಪ್ತದ ರೀ. ಗಂಡ ಹೆಣ್ತಿಗೆ ನಿಯಮ ಅದಾವಿಲ್ಲ. ಮನುಷ್ಯ ಮದ ಮಾಡಿದ್ರೆ ಮನೆ ಇರ್ತೀರಿ ಏನು ಸೋಡ್ ಚೀಟಿ ಹಾಕದ, ಡೈವರ್ಸ್ ಹಾಕದ. ನಿಯಮ ಅದು. ಅಣ್ಣ ತಮ್ಮಗೆ ನಿಯಮ ಅದ. ನಿಯಮ ಮುರಿದ್ರಿ ಮನೆ ಅಡ್ಡಾಕ ಅಡ್ಡಲ್ಲ ಜೀವನ ಹೋಗ್ಕ. ಕೇಳಿಲ್ಲ ನೀವು? ಅಣ್ಣ ಹೆಂಗಿರ್ಬೇಕು, ತಮ್ಮ ಹೆಂಗಿರ್ಬೇಕು. ಹಂಗಿದ್ರೆ ಅಂತ ತಿಳ್ಕೊಂಡು ರಾಮ ಭರತ ಇದ್ರಲ್ರಿ. ಹಂಗಿದ್ರೆ ತಿಳ್ಕೊಂಡು ಧರ್ಮ ಭೀಮ ಇದ್ರಲ್ರಿ. ಹೆಂಗಿದ್ರು ಸಂಸಾರದಾಗ ಎಷ್ಟು ನಮ್ದು ಐಶ್ವರ್ಯದ. ಆ ನಿಯಮ ಇತ್ತುಕೊಂಡ ಧರ್ಮ 5 ಮಂದಿ ಅಣ್ಣತಮ್ಮರು ಸಾಯಿ ತನಕ ಒಂದಾಗಿದ್ದರ್ರಿ. ನೀವು 10 ವರ್ಷ ಒಂದಿರಂಗಿಲ್ಲ. ಹೆಂಗಿದ್ರು ನೇಮ ಇತ್ತು. ಅಣ್ಣ ತಮ್ಮ ನೇಮ ಇತ್ತು. ಜೀವನದೊಳಗೆ ನಾವು ನಿಯಮ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ದನ ಅಂತ ಕರೀತಾರೆ. ದನಕ್ಕೆ ನಿಯಮ ಇಲ್ಲ. ಸ್ವರ್ಗಾಡು ದನ ಯಾರು ಹೊದ್ಲಾಗಿರೋದ್ ಲೆಕ್ಕ, ಎಲ್ಲಕ್ಕೆ ಮಕೊಳ್ಳೋದಕ್ಕ. ಅದಕ್ಕೆ ಲಗಾಮಿಲ್ಲ, ಮುಗ್ದಾರಿಲ್ಲ, ಅದಕ್ಕೇನು ಗೂಟಿಲ್ಲ, ಏನಿಲ್ಲ. ಅದು ಬಿಡಾಡಿ ದನ. ನೀನು ಬಿಡಾಡಿ ದನ ಇದ್ದೀನಿ. ನೀ ಮನುಷ್ಯ ಇದ್ದೀನಿ. ಮನುಷ್ಯನಿಗೆ ನಿಯಮಗಳನ್ನು ಬಿಟ್ಟು ನಾ ಮನುಷ್ಯ ಇದ್ದೇನೆ, ಬೇಕಾದ ಮಾಡ್ಬೇಕಾದ್ರೆ ಬೇಕಾದ ಮಾಡಕ್ಕೆ ಮನುಷ್ಯ ಅಲ್ಲ, ಬೇಕಾದ ಮಾಡಕ್ಕೆ ದನ ಅದಾವ. ಮನುಷ್ಯನಾಗಿ ಬೇಕಾದ ಮಾಡಿ ನಿನಗೆ ದನ ಅಂತಾರೆ. ಮನುಷ್ಯ ಅನ್ನಂಗಿಲ್ಲ. ಮನುಷ್ಯನಿಗೆ ನಿಯಮ ಅದ. ನಿಯಮ ಇದ್ದವರಿಗೆ ಪತಿ ಅಂತಾರೆ, ನಿಯಮ ಇದ್ದವ್ರ ಪತ್ನಿ ಅಂತಾರೆ. ಇಲ್ಲಕ ವೇಶ್ಯ ಅಂತಾರೆ. ನಿಯಮ ಇಲ್ಲದ್ರೆ ವೇಶ್ಯ ಅಂತ, ಸೂಳು ಅಂತ ಕರೆದ. ಸೂಳಿ ಕಿಮ್ಮತ್ತದೇನು, ಪತ್ನಿ ಕಿಮ್ಮತ್ತದ. ಮನುಷ್ಯ ಏನೇನೋ ದೊಡ್ಡ ಇಟ್ಟು ಕಲ್ತು ಏನೇ ಮಾಡ್ಬೇಕ್ರಿ. ನಿಯಮ ಅರೆ ಮನುಷ್ಯ ಅಂದ್ರೆ ನಿಯಮ ಮಾಡ್ಬೇಕ್ರಿ. ಪತಿವ್ರತ ಅಂದ್ರೆ ನಿಯಮ ಮಾಡಬೇಕ್ರಿ. ವಿದ್ಯಾರ್ಥಿ ಅಂದ್ರೆ ನಿಯಮ ಮಾಡಬೇಕ್ರಿ. ನಿಯಮ ಇಲ್ಲದ ಸಂಸಾರ ಹೆಂಗೆ ನಡೀತದೆ? ಸರ್ಕಾರ ನಡಿಬೇಕಾದ್ರೆ ನಿಯಮ ಮಾಡೋದಿಲ್ಲ. ಕಾನ್ಸ್ಟಿಟ್ಯೂಷನ್ ಅದ ಇಲ್ಲ. ಮುನ್ಸಿಪಾಲ್ಟಿ ನಿಯಮ ಅದಾವಿಲ್ಲ. ನಿಯಮ ಬಾಹಿರ ಆದ್ರಿ ಅಂದ್ರೆ ಪ್ರತಿಯೊಬ್ಬರಿಗೆ ನಿಯಮದ. ಮಗನಿಗೆ ನಿಯಮ, ಅಪ್ಪಗೆ ನಿಯಮ, ಹೆಂಡತಿಗೆ ನಿಯಮ, ಗಂಡಿಗೆ ನಿಯಮ, ಅಣ್ಣಗೆ ನಿಯಮ, ತಮ್ಮಗೆ ನಿಯಮ. ಬಹಳ ಜನರು ಬುದ್ಧಿ ಇದ್ದವರು ಹೇಗೆ ಇಟ್ಟು ಮನುಷ್ಯಾಗೆ ಅದು ಮಾಡಕ್ಕೆ ಅದು ನೋಡಕ್ಕೆ ನೋಡೋದೇ ನೋಡು, ಕೇಳೋದೇ ಕೇಳು, ಮುಟ್ಟೋದೇ ಮುಟ್ಟು, ತಿನ್ನೋದೇ ತಿನ್ನು. ಶರಣು ಬಸವಣ್ಣ ಅಂದ, ಅಲ್ಲದ್ದನ್ನು ನೋಡಿದರೆ ಖಂಡಿಸುವೆನು. ಧರ್ಮ ವಿರೋಧವಾಗಿ ನೋಡಿದೆ ನಿನ್ನ ಕಣ್ಣಿಗೆ ನಾನು ಮುಗಿಸ್ತೀನಿ ಅಂತ. ಅಲ್ಲದ್ದನ್ನು ಕೇಳಿದರೆ ಇಲ್ಲ, ಅಲ್ಲದ್ದನ್ನು ಮುಟ್ಟಿದರೆ ಖಂಡಿಸುವೆನು. ನಮ್ಮ ಜೀವನದಾಗ ನೋಡಬಾರ್ದು ನೋಡ್ತೇವೆ, ಕೇಳಬಾರ್ದು ಕೇಳ್ತೇವೆ, ಆಡಬಾರ್ದು ಆಡ್ತೇವೆ, ಮುಟ್ಟಬಾರ್ದು ಮುಟ್ತೇವೆ, ಹೋಗಬಾರ್ದು ಹೋಗ್ತೇವೆ. ಮನುಷ್ಯ ಅಂತಾರೇನ್ರಿ? ತಾನು ಹೊಲ ಬಿಟ್ಟು ಮಂದಿ ಹೊಲದ ಮೇದ್ರ ಕೊಂಡೋಡಿಗೆ ಹಾಕ್ತಾರೆ, ದನಕ್ಕೆ ಇದು ಹಾಕ್ತಾರೆ, ದಂಡ ಕಟ್ತಾರೆ. ನಿನಗೂ ಕಟ್ತಾನೆ. ಪರಮಾತ್ಮ ಅದಾನ.
ನಿನಗೂ ಕಟ್ತಾನೆ ದಂಡ, ಬಿಡಂಗಿಲ್ಲ ಅವನು, ನಿನಗೂ ಕಟ್ತಾನೆ. ಅದಕ್ಕೆ ಮಹಾತ್ಮರು ನಮಗೆ ಮ್ಯಾಲಿಂದ ಮೇಲೆ ತಸ್ಮಾತ್ ಉತ್ತಿಷ್ಠತ ಜಾಗ್ರತ ಜಾಗ್ರತ ಪ್ರಾಪ್ಯ ವರಾನ್ಯಬೋಧತ. ತಮ್ಮ ಎಚ್ಚರಾಗು, ಏಳು, ನೀತಿವಂತರ ಭೇಟಿಯಾಗು, ಮಹಾತ್ಮರ ದರ್ಶನ ತಗೋ, ಚರೈವ ಚರೈವ ಚರೈವ, ನಡಿ 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 ಅಂತ ತಿಳ್ಕೊಂಡು ನಮಗೆ ಮ್ಯಾಲಿಂದ ಮೇಲೆ ಮಹಾತ್ಮರು ಉದ್ಘೋಷಣೆ ಮಾಡ್ತಾರೆ, ನಮ್ಮನ್ನು ಕರೀತಾರೆ, ನಮ್ಮನ್ನು ಎಚ್ಚರ ಮಾಡ್ತಾರೆ. ಪರಂತು ನಾವು ಹಿಂಗೆ ಕುಂಭಕರ್ಣ ನಿದ್ದೆಯೊಳಗೆ ಮಲಗಿದ್ದೇವೆ, ಕುಂಭಕರ್ಣ ನಿದ್ದೆಯೊಳಗೆ ಮಲಗಿದ್ದೇವೆ, ನಾವು ಎಚ್ಚರ ಆಗಂಗಿಲ್ಲ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ, ಏಳು, ಎಚ್ಚರಾಗು. ನಾವು ಹೇಳಕ್ಕೂ ತಯಾರಿಲ್ಲ, ಎಚ್ಚರ ಹಾಕೂ ತಯಾರಿಲ್ಲ, ನಡಿಬೇಕಂದ್ರೆ ಎದ್ದೇ ಇಲ್ಲ, ಎಚ್ಚರ ಹೆಂಗಾಗ್ತದೆ? ಎಚ್ಚರ ಆಗಿಲ್ಲ ಅಂದ್ರೆ ನಡೀತಿ ಹೆಂಗೆ? ನಡೀಲಿಲ್ಲ ಅಂದ್ರೆ ಪಡೀತಿ ಹೆಂಗೆ? ಹೇಳಬೇಕು, ನಡಿಬೇಕು, ನಡೆದವ ಪಡಿಬೇಕು. ಪರಂತು ನಾವು ಹೇಳಕ್ಕೆ ತಯಾರಿಲ್ಲ, ನಡೆಯಕ್ಕೆ ತಯಾರಿಲ್ಲ, ಸುಖವನ್ನು ಪಡಿತೀರಿ ಹಂಗೆ ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವರು ನಮಗೆ ಮೇಲಿಂದ ಮೇಲೆ ಏತದ್ದೇಶ ಪ್ರಸುಪ್ತವಶ ಸಕಾರದ ಅಗ್ರಜನ್ಮ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವ ಮಾನವ. ಮಹಾತ್ಮರು ಮನೆ ಬಿಟ್ಟು, ರಾಜ್ಯ ಬಿಟ್ಟು, ಹೆಂಡರು ಬಿಟ್ಟು, ಗಂಡರು ಬಿಟ್ಟು ನಮ್ಮೆಲ್ಲರಿಗೆ ಆಚಾರವನ್ನು ಹೇಳಿದ್ದಾರೆ. ಅಕ್ಕ ಮಾದೇವಿ ಸ್ವರಾಜ್ಯ ಬಿಟ್ಟು, ಧರ್ಮರಾಯ ರಾಜ ಬಿಟ್ಟ, ಎಲ್ಲರೂ ಬಿಟ್ಟು ನಮಗೆ ಕಳಿಸಿಕೊಟ್ರಿ. ಹೆಂಗಿರಬೇಕು ಅನ್ನೋದು, ಹೆಂಗಿರಬೇಕು? ರೊಕ್ಕಕ್ಕಾಗಿ, ಹೆಣ್ಣಿಗಾಗಿ, ಗಂಡಿಗಾಗಿ, ಕೀರ್ತಿಗಾಗಿ ತನ್ನ ಆಚಾರವನ್ನು ಹಾಳು ಮಾಡ್ಕೋಬಾರ್ದು, ನೀತಿಯನ್ನು ಹಾಳು ಮಾಡ್ಕೋಬಾರ್ದು ಅಂತ ಬಿಟ್ಟು ತೋರಿಸಿದರು. ಒಂದು ಸತ್ಯಕ್ಕಾಗಿ ಹರಿಶ್ಚಂದ್ರ ರಾಜ ಬಿಡಲಿಲ್ಲ, ಬಿಟ್ಟಲ್ಲ, ಒಂದು 10 ಪೈಸೆ ಬಿಡಕ್ತಾ ಇಲ್ಲ, ರಾಜ್ಯ ಬಿಟ್ಟ, ಐಶ್ವರ್ಯ ಬಿಟ್ಟ, ಹೆಂಡ್ರನ್ನ ಬಿಟ್ಟ, ಮಕ್ಕಳು ಬಿಟ್ಟ, ಒಂದು ಸತ್ಯ. ನಾವು ಅವನ ಹೆಸರು ಇಲ್ಲಿ ತನಕ ಅದ, ಸತ್ಯವಂತ ಹರಿಶ್ಚಂದ್ರ. ಒಂದೊಂದೇ ಗುಣ ರೀ, ಒಂದು ಗುಣ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡೇವಿ ಅಂತಂದ್ರೆ ಎಲ್ಲ ಗುಣ ಎಲ್ಲರಂತಾಗಿ ಇರುವುದಿಲ್ಲ, ಸಾಧ್ಯನೂ ಇಲ್ಲ, ಸಾಧ್ಯನೂ ಇಲ್ಲ. ಒಂದೇ 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 ಗುಣ, ತ್ಯಾಗ ಗುಣ, ದಾನ ಗುಣ, ದಯಾಗುಣ, ಒಂದೊಂದೇ ಗುಣ ಮನುಷ್ಯನನ್ನ ಸೂರ್ಯಚಂದ್ರ ಇರು ತನಕ ಜೀವಂತವಾಗಿ ಇಡ್ತಾವೆ. ನಾವು ಒಂದೂ ಗುಣ ಸಂಪಾದನೆ ಮಾಡಲಿಲ್ಲ. 70-80 ವರ್ಷ ಒಂದು ದಾನ ಇಲ್ಲ, ಒಂದು ವೈರಾಗ್ಯ ಇಲ್ಲ, ಒಂದು ದಯ ಇಲ್ಲ, ಒಂದು ಜ್ಞಾನ ಇಲ್ಲ. ಬರೇ ಭೂಮಿ ಮೇಲೆ ಹುಲ್ಲು ಹುಟ್ಟದೇವಿ, ಬೆಳೆದೇವಿ, ಒಣಗದೇವಿ, ಸತ್ತು ಹೋದೇವಲ್ಲ. ಗಿಡ ಆಗು, ನೆರಳು ಕೊಡು, ಹಣ್ಣಾಗು, ಮನೆಗೆ ತೊಲಿ ಕಂಬಾಗು, ಅದಕ್ಕೆ ಗಿಡ ಅಂತಾರೆ, ಅದಕ್ಕೆ ಗಿಡ ಅಂತಾರೆ. ಯಾರಿಗಾರು ಹೊಟ್ಟಿ ಹಸಿವೆ ಆರಿಸುವಂಥದ್ದು ಕಟ್ಟಿಗೆ, ಮನೆ ಬಾಗಲಾಗ, ಹೊಸ್ತರಿಗೆ ನಮಸ್ಕಾರ ಮಾಡ್ತಾರೆ. ಏನಾದೀನಿ? ಒಂದು ದಯ, ಒಂದು ದಾನ, ಒಂದು ಪರೋಪಕಾರ, ಒಂದು ಜ್ಞಾನ, ಒಂದು ಸೇವೆ, ಜೀವನದೊಳಗೆ ಏನಾರ ಆಯ್ದಿ? ಬರೀ ಉರಿ ಕಟ್ಟಿಗೆಯಾಗಿ ಸತ್ತು ಹೋದಿ. ತೊಲೆಯಾಗು, ಕಂಬಾಗು, ಜಂತಿಯಾಗು, ಮಹಾತ್ಮರ ಕೈಯಾಗ ಬಡಿಗೆ ಆಗು, ಅವರ ಕಾಲೊಳಗೆ ಪಾದಕೆಯಾಗು. ಉರಿ ಕಟ್ಟಿಗೆಯಾಗಿ ಉರಿಸಿಕೊಂಡು ಸುಟ್ಟು ಹೋಗಿದ್ರೆ ಏನು ಇಡ್ಲಿ ಆಗ್ತಿ? ಇಡ್ಲಿ ಕರ್ಗಾಗ್ತಿ, ಹಿಡಿದವ್ರ ಕೈ ಮಸಿ ಮಾಡ್ತಿ. ನಮ್ಮ ಜೀವನ ಇದೆ, ಇದ್ದಿಲ್ಲ ಆಯ್ತಲ್ರಿ, ಇದ್ದಿಲ್ಲ ಆಯ್ತಲ್ಲ. ತೊಲಿ ಆಗಲಿಲ್ಲ, ಕಂಬ ಆಗಲಿಲ್ಲ, ಬಾಗಲಾಗಲಿಲ್ಲ, ಏನಾಗಲಿಲ್ಲ. ಅದಕ್ಕೆ ಮಹಾನುಭಾವರು ನಮ್ಮ ಮೇಲಿಂದ ಮೇಲೆ ಎಚ್ಚರ ಮಾಡ್ತಾರೆ. ಪುಣ್ಯಾತ್ಮರೇ, ವಿಚಾರ ಮಾಡಿ. ಈ ಶರೀರ ಮತ್ತೊಮ್ಮೆ ಬರೋದಿಲ್ಲ. ಬರೀ ಉಣಾಕ ತಿನ್ನಕ ಮಕ್ಕಳು ಹಿಡಕ್ಕೆ ಈ ಶರೀರ ಅಲ್ಲ. ಇದು ಉಣೋ ತಿನ್ನೋದ್ರಾಕ ದನ ಇದಕ್ಕಿಂತ ಭಾಳ ಚಲೋ ಇರ್ತಾವ. ಬೆಕ್ಕ ತಿಂತಾವ, ಬೇಕಾದ ಉಣ್ತಾವ, ಬೆಕ್ಕ ಅಷ್ಟು ಮಕ್ಕಳು ಹಡಿತಾವ. ನಮ್ಮ ಶರೀರ ಅದಕ್ಕಿಲ್ಲ. ಭಾಳ ಮಕ್ಕಳಿಗೆ ಹಂದ್ಯಾಗ ಸಿಕ್ಕು ತಿನ್ಬೇಕಾದ್ರೆ ಹಂದ್ಯಾಗ, ಮ್ಯಾಲೆ ಕೊಡ್ಬೇಕಾದ್ರೆ ಮಂಗ್ಯಾಗ. ಮನುಷ್ಯ ಯಾಕಾಗಿದ್ದೀನಿ?
ಮನುಷ್ಯ ಮ್ಯಾಲೆ ಏರ್ಕೊಂಡ್ರಾಕ ಸಿಕ್ಕದು ತಿನ್ನಾಕ ಸಿಕ್ಕದು ಮಾಡಕ್ಕೆ ಮನುಷ್ಯ ಆಗಿಲ್ಲ. ಮನುಷ್ಯನ ಒಂದು ನಿಯಮ ಅದ, ಸತ್ಕ್ರಿಯೆ ಸದಾಚಾರ ಸಜ್ಞಾನಕ್ಕಾಗಿ ಮನುಷ್ಯ ಆಗಿಬಿಟ್ಟಾನೆ. ಜೀವನದ ಸದ್ಧರ್ಮ ಮಾಡಬೇಕು, ಸಜ್ಞಾನ ಇರಬೇಕು, ಸದ್ಭಕ್ತಿ ಇರಬೇಕು. ಅವು ಇಲ್ಲ ಅಂದರೆ ಮನುಷ್ಯ ಅಲ್ಲ. ಮನುಷ್ಯ ಅಂತ ಕರೆದ ಅವನಿಗೆ ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ಬಾಳು ಕೋಲಿಲ್ಲದ ಎರಡು ಕಾಲಿನ ದನ ಅಂತ ಕರೆದ. ಬಾಲು ಕೋಡಿಲ್ಲದ ಎರಡು ಕಾಲಿನ ದನ. ಅದಕ್ಕೆ ನಮಗೆ ಮಹಾನುಭಾವರು ಮ್ಯಾಲಿಂದ ಮೇಲೆ ಏನಪ್ಪ ಅಂತ ಕೇಳಿದರೆ, ನಾವು ನಮ್ಮನ್ನು ದನ ಮನುಷ್ಯ ದೇವರು ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ನಮ್ಮ ಆಚರಣೆ. ಮನುಷ್ಯನ ಜೀವನದಲ್ಲಿ ಆರೋಗ್ಯ ಇರಬೇಕಾದ್ರೆ ಏನು ಉಣಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು, ಹ್ಯಾಂಗೆ ಕುಡಿಬೇಕು, ಹ್ಯಾಂಗೆ ಉಣ್ಬೇಕು, ಅದೇ ಇಲ್ರಿ ನೀವು. ಸಿಕ್ಕದು ಕುಡಿತೀನಿ, ಸಿಕ್ಕೋದು ತಿಂತೀನಿ, ಸಿಕ್ಕೋದು ಮಾಡ್ತೀನಿ ಅಂದ್ರೆ ಆರೋಗ್ಯ ಇರ್ತದೆ, ಕೆಡ್ತದಲ್ಲ. ನೇಮ್ ಮಾಡ್ಯಾರ ಅವರು. ಏನು ಉಣಬೇಕು, ಎಷ್ಟು ಉಣಬೇಕು, ಹ್ಯಾಂಗೆ ಉಣಬೇಕು, ಎಲ್ಲಿ ಉಣಬೇಕು, ಯಾರು ಉಣಬೇಕು. ಉಣಿದ್ರಾಗ ಇಷ್ಟ ಅದ. ಏನು ಉಣಬೇಕು, ಎಲ್ಲಿ ಉಣಬೇಕು, ಯಾರ್ದು ಉಣಬೇಕು, ಹ್ಯಾಂಗೆ ಉಣಬೇಕು. ನೀವು ಏನಾರು ಉಂಡೇವಿ, ಹೆಂಗಾರು ಉಂಡೇವಿ, ಎಟ್ಟರೆ ಉಂಡೇವಿ, ಯಾರ್ದಾರು ಉಂಡೇವಿ, ಪಾಪ ಬರ್ತದೆ, ಆರೋಗ್ಯ ಕೆಡ್ತದೆ. ಶಾಸ್ತ್ರದಾಗ ಒಂದು ಉಣಕ್ಕೆ ನಿಯಮ, ಒಂದು ಉಡಕ್ಕೆ ನಿಯಮದ ಇಲ್ಲ. ಏನು ಉಡಬೇಕು ಅಂತ, ಹೆಣ್ಮಕ್ಳು ಏನು ಉಡ್ಬೇಕು, ಗಂಡು ಮಕ್ಳು ಏನು ಉಡಬೇಕು, ಎಷ್ಟು ಉಡಬೇಕು, ಹೆಂಗೆ ಉಡಬೇಕು. ಇರಕ್ಕೆ ನಿಯಮದ. ನಿಯಮ ಇಲ್ಲದ ಜೀವನ ಏನಪ್ಪಾ ಅಂತ ಕೇಳಿದ್ರೆ ಅದು ಉರಿ ಹಚ್ಚು ಕಟ್ಟಿಗೆ. ಎದಕ್ಕೂ ಬಾರದ ಕಟ್ಟಿಗೆ ಉರಿ ಹಚ್ತಾರಲ್ಲ. ಅದು ಕೆಲ್ಸಕ್ಕೆ ಬರೋ ಕಟ್ಟಿಗೆ ಉರಿ ಹಚ್ತೀರಿ. ಬಾಗಿಲಾಗ್ತಿತ್ತು, ಕಿಟಕಿ ಆಗ್ತಿತ್ತು, ಅಂದ್ರೆ ದೇವರಾಗ್ತಿತ್ತು ಅಂದ್ರೆ ಜಾಕಿ ಮಾಡಿ ಇಡ್ತೇವ್ರಿ. ಅದಕ್ಕೆ ಎದಕ್ಕೂ ಬಾರದ ಕಟ್ಟಿಗೆ ಉರಿ ಹಚ್ತಾರೆ. ಅದಕ್ಕೆ ಹಾಕು ಕಟ್ಟಿಗೆ ಉರಿ ಹಾಕಂತ. ಹಂಗೆ ನಿಜ ಪೂಜಾಕ್ಕಿಲ್ಲ, ಪಾಠಕ್ಕಿಲ್ಲ, ದಾನಕ್ಕಿಲ್ಲ, ಧ್ಯಾನಕ್ಕಿಲ್ಲ, ಹಚ್ಚರಿ ಉರಿ ಇದಕ್ಕಂದ್ರೆ ಹಚ್ಚರಿ ಇದಕ್ಕೆ ಉರಿ. ಜೀವನದೊಳಗೆ ವಿಚಾರ ಮಾಡಬೇಕು. ಉರಿ ಕಟ್ಟಿಗೆ ಆಗಬಾರ್ದ್ರಿ, ಬಾಗಲ ಕಡಿಕೆ ಆಗ, ದೇವರ ಮೂರ್ತಿ ಆಗು. ಆ ಕಟ್ಟಿಗೆ ಹುಟ್ಟಿ ಬೆಳೆದು ಸಾರ್ಥಕ ಆಯ್ತು. ಆ ಕಟ್ಟಿಗೆ ಕಿಡಿಕೆ ಆಯಿತು, ಬಾಗಲಾಯಿತು, ದೇವರ ಮೂರ್ತಿ ಆಯಿತು ಅಂದ್ರೆ ಏನು ಕಿಮ್ಮತ್ ರೀ. ಅದಕ್ಕೆ ಏನು ಕಿಮ್ಮತ್ ರೀ. ಜಗತ್ತು ನಮಸ್ಕಾರ ಮಾಡ್ತದೆ ರೀ. ಅದಕ್ಕೆ ಏನು ಕಿಮ್ಮತ್ತು. ಉರಿ ಕಟ್ಟಿಗೆ ಆಯ್ತಂದ್ರೆ ಆ ಕಟ್ಟಿಗೆ ಏನು ಕಿಮ್ಮತ್ ಅದ ರೀ. ಹಂಗೆ ನಮ್ಮ ಜೀವನದಲ್ಲಿ ಉರಿ ಕಟ್ಟಿಗೆ ಆಗಬಾರ್ದು. ನಾವು ದೇವರ ಮೂರ್ತಿ ಆಗಬೇಕು, ದೇವರ ಮನೆ ಬಾಗಿಲಾಗಬೇಕು. ಅದನ್ನು ಬಿಟ್ಟು ಏನಪ್ಪ ಉರಿ ಕಟ್ಟಿಗೆಯಾಗಿ ಸುಟ್ಟು ಹೋದ್ರೆ ಮನುಷ್ಯನ ಜೀವನದಲ್ಲಿ ಏನು ಬಂತಪ್ಪ, ಏನು ಬಂತು. ಅದಕ್ಕೆ ಮಹಾತ್ಮರು ಅಂತಾರೋ, ಸ್ವಂ ಸ್ವಂ ಚರಿತ್ರಂ ಶಿಕ್ಷೆಯರನ್ನು ಪೃಥಿವ್ಯಾಂ ಸರ್ವಮಾನವ. ನಿನ್ನ ನಡವಳಿಕೆ, ನಿನ್ನ ಇರುವಿಕೆ, ನಿನ್ನ ಬುದ್ಧಿ ಇನ್ನೊಬ್ಬರಿಗೆ ದಾರಿ ದೀಪ ಆಗಬೇಕು. ಅವ್ರೆಷ್ಟು ಚಂದ ಅದಾರಿ, ಅವ್ರೆಷ್ಟು ಚಂದ ಮಾತಾಡ್ತಾರ್ರಿ. ಹಂಗೆ ಇರ್ಬೇಕ್ರಿ. 4 ಮಂದಿ ಅನ್ಬೇಕ್ರಿ ನಿಮಗೆ. ಅವ್ರು ಎಷ್ಟು ಚಲೋ ಅದಾರಿ, ಎಷ್ಟು ಚಂದ ನಡೀತಾರೆ, ಎಷ್ಟು ಚಂದ ಮಾತಾಡ್ತಾರೆ, ಎಷ್ಟು ಚಂದ ಇರ್ತಾರೆ. ಅವನದೇನು ಸುದ್ದಿ ರೀ, ಅವನ ಹೆಸರು ತೆಗಿಬೇಡ್ರಿ. ಯಾಕಿರ್ತೀಯಪ್ಪ, ಸತ್ತೋಗು. ನಿನ್ನಂಥ ಇದ್ದರಿಂದ ನೀನರೇ ಪಾಪ ಮಾಡ್ತೀವಿ, ಪಾಪಿಗಳನ್ನು ತಯಾರು ಮಾಡ್ತೀವಿ. ಅಂಥವ್ರು ಎಷ್ಟು ಜಲ್ದಿ ಸಾಯ್ತಾರ, ಅವರಿಗೆ ಚಲೋ, ಊರಿಗೆ ಚಲೋ. ದುರಾಚಾರಿ ಮನುಷ್ಯ ಎಷ್ಟು ಜಲ್ದಿ ಸಾಯ್ತಾನೆ ಅವನಿಗೆ ಚಲೋ. ಯಾಕೆ ಮುಂದೆ ಪಾಪ ಮಾಡಂಗಿಲ್ಲ ಅವನು, ಪಾಪ ಕಮ್ಮ ಆಗ್ತದೆ. ಕುಡುಕ ಮನುಷ್ಯ ಎಷ್ಟು ಜಲ್ದಿ ಸಾಯ್ತಾನೆ ಅವನಿಗೆ ಚಲೋ, ಮನೆಗೆ ಚಲೋ. ಈಗ ಮನೆ ಹಾಳಂಗಿಲ್ಲ, ಉಳಿತದೆ, ಮನೆಯವ್ರು ಉಳಿತದೆ. ಕುಡುಕ ಎಷ್ಟು ಜಲ್ದಿ ಸಾಯ್ತಾನೆ ಅಟು ಅವನಿಗೆ ಚಲೋ, ಊರಿಗೆ ಚಲೋ, ಮನೆಗೆ ಚಲೋ. ಹಂಗೆ ಪಾಪಿ ಮನುಷ್ಯ ಎಷ್ಟು ಜಲ್ದಿ ಸಾಯ್ತಾನೆ ಅವನಿಗೆ ಚಲೋ, ಅವನ ಮನೆಗೆ ಚಲೋ, ದೇಶಕ್ಕೂ ಚಲೋ. ಪುಣ್ಯಾತ್ಮರೇ ವಿಚಾರ ಮಾಡಿರಿ. ಅಪತ್ಯ ಮಾಡುವಾಗ ಚಲೋ ಅನ್ನಿಸ್ತದೆ, ಆಮೇಲೆ ಬಹಳ ಕಷ್ಟ. ಹಾಗೆ ಅನ್ಯಾಯ ಮಾಡುವಾಗ, ಅನಾಚಾರ ಮಾಡುವಾಗ ಮನುಷ್ಯನಿಗೆ ಬಹಳ ಚಲೋ ಅನ್ನಿಸ್ತದೆ. ಅದು ತಾತ್ಕಾಲಿಕ. ಪರಂತು ಆಮೇಲೆ ಮನುಷ್ಯನಿಗೆ ಅನಂತ ಕಾಲ ದುಃಖವನ್ನು
ನರಕವನ್ನು ಹೊಂದಬೇಕಾಗ ತಿಳ್ಕೊಂಡು ಮಹಾನುಭಾವರು ನಮಗೆ ಎಚ್ಚರ ಮಾಡ್ತಾರೆ. ಏನು? ಸದಾಚಾರದಿಂದ ನಡೆಯಲಿಕ್ಕೆ ಪ್ರಯತ್ನ ಮಾಡಿ. ಈ ಸದಾಚಾರ ಅಂದರೆ ಏನು ರೀ ಸ್ವಾಮಿ? ಈ ಸದಾಚಾರ ಅಂದರೆ ಏನು? ಸತ್ಯವಂತರು ನಡೆದ ಆಚಾರವೇ ಸದಾಚಾರ. ಮತ್ತೇನು? ಮಹಾ ಜನೋ ಏನ ಗತಸ್ಸ ಅಂತ. ಆನೆ ಹೆಜ್ಜಾಗ ಹೆಜ್ಜೆಗೆ ನಡೆದ್ರೆ ಮುಳು ಮುರಿಯಂಗಿಲ್ಲ. ಆನೆ ಹೆಜ್ಜೆಗೆ ದೊಡ್ಡ ಹೆಜ್ಜೆ ಇರ್ತಾರೆ, ಎಲ್ಲ ಮುಳುಪಳ ಹೋಗ್ಬೇಕು. ಆನೆ ಹೆಜ್ಜೆಗೆ ಹೆಜ್ಜೆ ಇಟ್ಟರೆ ಕಾಲಿಗೆ ಏನಾಗಿಲ್ಲ. ಕುರಿ ಹೆಜ್ಜೆಗೆ ಹೆಜ್ಜೆ ಇಟ್ಟರೆ ಕಾಲಾಗ ಮುಳ್ಳು ಮುರಿತಾವ. ಹಂಗೆ ಮಹಾತ್ಮರು ನಡೆದಂತೆ ನಡಿ. ಮಹಾನುಭಾವರು ಆನೆ ಇದ್ದಂಗೆ. ಅವ್ರು ನಡೆದಾರ ಕಳಬೇಡ, ಕೊಲಬೇಡ, ವಿಷಯ ನುಡಿಯರು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಚಂದ ಹೇಳಿದ್ರು ಬಸವಣ್ಣ. ಹೆಂಗೆ ನೋಡ್ರಿ, ಹೆಜ್ಜೆ ಹಾಕಿದ್ರು ಅವ್ರು. ಆ ಹೆಜ್ಜೆಗೆ ನಡೀರಿ. ಆ ಹೆಜ್ಜೆ ನಡೆದ್ರಿ ಅಂತ ಕೇಳ, ನಿಮಗೆ ಯಾರು ಏನೂ ಮಾಡಂಗಿಲ್ಲ. ಯಮನು ಏನು ಮಾಡಂಗಿಲ್ಲ ನಿಮಗೆ. ಇತಿಹಾಸ ಪುರಾಣಗಳು ನೀವು ಓದಿರಿ, ಕೇಳಿರಿ. ಹಿಂಗೆ ನಡೆದವ್ರಿಗೆ ನಡೆಯುವಾಗ ಕಷ್ಟ ಇರಬೇಕು, ಸುಖ ಆಗ್ತದೆ. ಪಥ್ಯ ಮಾಡೋರಿಗೆ ಕಷ್ಟ ಆಗ್ತದೆ, ಆರೋಗ್ಯ ಆಗ್ತದಲ್ಲ. ಪಥ್ಯ ಮಾಡೋರು ಸ್ವಲ್ಪ ಕಷ್ಟ ಆಗ್ತದೆ, ಆರೋಗ್ಯ ಇರ್ತದಲ್ಲ. ಹಂಗೆ ಸತ್ಯವಂತು ಸದಾಚಾರ ನಡೆಯೋದು ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಕಷ್ಟ ಸ್ವಲ್ಪ ಪಥ್ಯ ಮಾಡೋದು ಕಷ್ಟ ಇರ್ತದೆ, ಆದರೆ ಆರೋಗ್ಯ ಸಿಗ್ತದೆ. ಹೇಗೋ ಅದರಂತೆ ಮನುಷ್ಯನ ಜೀವನದಲ್ಲಿಪ್ಪ ಅಂತ ಕೇಳಿದ್ರೆ, ಜೀವನದಲ್ಲಿ ಏನು ಗಳಿಸ್ಬೇಕು? ಸಿರಿದಾದ ಗಳಿಕೆ ಏನಪ್ಪ ಅಂದ್ರೆ ಬದುಕುವಾಗ ಬದುಕಿರುವುದಲ್ಲ, ಸತ್ತರೂ ಬದುಕಿರಬೇಕು. ನಮ್ಮ ಹಿಂದಿನ 3-4 ತಲೆ ಹೆಸರು ಕೇಳಿದ್ರೆ ಗೊತ್ತಿಲ್ಲ ನಮಗೆ. ಹರಿಶ್ಚಂದ್ರನ ಹೆಸರು, ರಾಮಚಂದ್ರನ ಹೆಸರು ಎದ್ದಿದ್ದವ್ರಿ. ನಿಮ್ಮ ಮುತ್ಯನ ಹೆಸರು ಗೊತ್ತದ ನಿಮಗೆ? ಗೊತ್ತಿಲ್ಲ. ಯಾಕೆ? ಹಂಗೆ ನಡೆದೇ ಇಲ್ಲ ಅವರು, ಹಂಗೆ ನಡೆದೇ ಇಲ್ಲ. ಹರಿಶ್ಚಂದ್ರ ನಡೆದ, ಧರ್ಮರಾಯ ನಡೆದ, ದ್ರೌಪದಿ ನಡೆದು, ಮೀರಾಬಾಯಿ ನಡೆದರು. 1000 ವರ್ಷ ರೀ, 100 ವರ್ಷಗಳು ಹೋದರೂ ಕೂಡ ಅವರು ಇನ್ನೂ ಬದುಕಿದ್ದಾರೆ. ಯಾಕೆ? ನಡೆಯಿಂದ. ಅವ್ರು ನಡೆಯಿಂದ ಬದುಕ್ತಾರೆ ಮನುಷ್ಯ. ಅದಕ್ಕೆ ನಾವು ಅಂತಾರೆ ನಡಿ ಕರಿಬೇಕು, ನಡೆಯಕ್ಕಲಿ. ನಡೆದಂತೆ ನುಡಿ, ನುಡಿದಂತೆ ನಡಿ ಅಂತ ಮಹಾತ್ಮರು ನಮಗೆ ಮ್ಯಾಲಿಂದ ಬೇರೆ ಹೇಳಿದ್ದಾರೆ. ನಮ್ಮ ಮಹಾನುಭಾವರು ಏತದ್ದೇಶ ಪ್ರಸೂಕ್ತ ಸಕಾಲ ಅಗ್ರಜನ್ಮೇನ. ನಮ್ಮ ಹಿರಿಯರು ಇದನ್ನೇ ಹೇಳಿದರು. ನ ಲೋಭಾತ್ ನ ಭಯಾತ್ ಧರ್ಮಂ ನ ಚದೇತ್. ಸತ್ಯವನ್ನು ಬೇಡಿ, ಲೋಭಕ್ಕಾಗಿ, ಅಧಿಕಾರಕ್ಕಾಗಿ, ಸಂಸಾರಕ್ಕಾಗಿ ಸತ್ಯವನ್ನು ಬಿಡಬೇಡ್ರಿ. ಧರ್ಮ ಬಿಟ್ಟಿಲ್ಲಲ್ಲ, ಧರ್ಮ ಬಿಡಲಿಲ್ಲ, ರಾಜ್ಯ ಸಲುವಾಗಿ ಬಿಡಲಿಲ್ಲ. ಅದಕ್ಕನೇ ಇಲ್ಲಿ ತನಕ ಧರ್ಮ ಅದಾನ, ಅರ್ಜುನ ಅದಾನ, ಸೀತಾ ಅದಾಳ, ದ್ರೌಪದಿ ಅದಾಳ. ಜೀವನದಲ್ಲಿ ಬದುಕು ಐಶ್ವರ್ಯದಿಂದ ಅಲ್ಲ, ಸತ್ಯದಿಂದ, ಧರ್ಮದಿಂದ, ಗುಣದಿಂದ ಮನುಷ್ಯ ಬದುಕ್ತಾನೇನ. ಗುಣ ಪೂಜಾ ಸ್ಥಾನಂ ನಚ ಲಿಂಗಂ ನಚ ವಯ. ಮನುಷ್ಯನಿಗೆ ಜೀವಂತ ಮಾಡ್ತಾವ ಗುಣ, ಹಣ ಅಲ್ಲ. ನೀವು ತಿಳ್ಕೊಂಡ್ರಿ ಹಣ ಅಂತ. ಎಷ್ಟು ಮಂದಿ ರಾಜರಾಗಿ ಹೋಗ್ಯಾರ್ರಿ ಜಗತ್ತಿನೊಳಗೆ. ಯಾರು ಬದುಕ್ಯಾರ? ಒಬ್ಬ ಹರಿಶ್ಚಂದ್ರ. ಗುಣ ಅವನು ಬದುಕಿಸ್ತಾನೆ. ಈ ದೇಶದೊಳಗೆ 1000 ಜನ ರಾಜರಾಗಿ ಹೋಗ್ಯಾರ. ಬದುಕ್ಯಾರ ಎಷ್ಟು ಮಂದಿ? ಯಾರಿಲ್ಲ. ಹಣವಿದ್ದವರು ಬದುಕಂಗಿಲ್ಲ, ಗುಣವಿದ್ದವರು ಬದುಕ್ತಾರೆ. ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯನಿಗೆ ಗೌರವ ಮಾಡೋದು, ದೊಡ್ಡವ್ರನ್ನ ಮಾಡೋದು, ಸುಖ ಕೊಡೋದು ಗುಣನೇ ಬಿಡ, ಹಣ ಅಲ್ಲ. ಹಣ ಇದ್ದವರು ಶಾಂತಿಗಾಗಿ ಅಡವಿ ಸೇರಿ. ಅಡವಿ ಸೇರಿದವ್ರು ಯಾರೇ ಊರಿಗೆ ಬಂದಾರೆ? ಊರನ್ನೂ ಅಡವಿ ಹೋಗ್ಯಾರ. ಏನು ಕಡಿಮೆ ಇತ್ತು ರಾಜರಿಗೆ? ಹೆಣ್ಣು, ಮಣ್ಣು, ಹಣ್ಣು ಏನು ಕಡಿಮೆ ಇತ್ತು? ಗುಣಕ್ಕಾಗಿ ಪ್ರಾಣ ಕೊಟ್ಟು, ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಗುಹೇಶ್ವರ. ಹೆಣ್ಣಿಗೆ ಬಡಿದಾಡ್ದವ್ರು ಸತ್ತಾರ, ಮಣ್ಣಿಗೆ ಬಡಿದಾಡ್ದವ್ರು ಸತ್ತಾರ, ಹೊನ್ನಿ ಸತ್ತಾರ. ಪರಮಾತ್ಮಗೆ ಬಡಿದಾಡ್ದವರು
ಬದುಕ್ಯಾರ. ಅಕ್ಕಮವೇ ಬದುಕಿದ್ರು, ಮೀರಾಬಾಯಿ ಬದುಕಿದ್ರು, ಬಿಟ್ಟು ಹೋಗ್ಯಾರಿ ಅಣ್ಣ ಮಣ್ಣ ಮಣ್ಣ. ಹಣಕ್ಕಾಗಿ ಬಡಿದಾಡ್ದವ್ರು ಉಳಿಯಂಗಿಲ್ಲ, ಗುಣಕ್ಕಾಗಿ ಬಡಿದಾಡ್ದವ್ರು ಜೀವಂತ ಆಗಿರ್ತಾರೆ ತಮ್ಮ ಜೀವನದ ಸೂರ್ಯಚಂದ್ರ ಇರೋ ತನಕನೂ. ಅದಕ್ಕೆ ಪುಣ್ಯಾತ್ಮರೇ ನಮ್ಮ ಮಹಾನುಭಾವರು ಮ್ಯಾಲಿಂದ ಮ್ಯಾಲೆ ಹೇಳ್ತಾರೆ, ಹಣ ಬೇಡ ಅಂತ ಅಲ್ಲ, ಬೇಕು. ಅಡಿಗೆ ಉಪ್ಪು ಬೇಕು, ಹಾಕಬೇಕು. ಅದಿಲ್ಲೇ ನಡೆಯಂಗಿಲ್ಲ, ಸಂಸಾರ ನಡೆಯಂಗಿಲ್ಲ. ಅದೇ ಮುಖ್ಯ ಅಲ್ಲ, ಅದೇ ಮುಖ್ಯ ಅಲ್ಲ. ನಮ್ಮ ಜೀವನದಾನು ಅದೇ ಮುಖ್ಯ ಮಾಡ್ತೇವೆ. ಗುಣ ಕಳ್ಕೊಂಡು ಹಣ ಗಳಿಸ್ತೇವೆ, ಗುಣ ಕಳ್ಕೊಂಡು ಹಣ ಗಳಿಸ್ತೇವೆ. ಆ ಹಣ ನಿನಗೆ ಮುಂದೆ ಹೆಣ ಮಾಡ್ತದೆ ಅಷ್ಟೇ, ಮತ್ತೇನು ಮಾಡೋಂಗಿಲ್ಲ. ಹಣ ನಿನಗೆ ಹೆಣ ಮಾಡ್ತದೆ. ನೀ ಹಣ ಕಳ್ಕೊಂಡು ಗುಣ ಗಳಿಸಿ ಅಂತ ಕೇಳಿದ್ರೆ ನಿನಗೇನು ಮಾಡ್ತದೆ? ಅದು ಏನು ಮಾಡ್ತದೆ? ನಿನಗೆ ಮಹಾತ್ಮ ಮಾಡ್ತದೆ, ಪರಮಾತ್ಮ ಮಾಡ್ತದೆ. ಹೆಣ ಮಾಡೋಂಗಿಲ್ಲ, ಪರಮಾತ್ಮ ಮಾಡ್ತದೆ, ಚಿರಂಜೀವಿ ಮಾಡ್ತದೆ ನಿನಗೆ. ಎಷ್ಟು ಮಂದಿ ಈಗ ನಾವು ಚರಿತ್ರೆ ಓದ್ತೀವಿ, ಅವರು ಗುಣವಂತರು ಹಣವಂತರಲ್ಲ. ಅವರು ಗುಣವಂತರಿದ್ದರು. ಹಣವಂತರು ಎಷ್ಟೋ ಮಂದಿ ಹುಟ್ಟ್ಯಾರೆ, ಎಷ್ಟೋ ಮಂದಿ ಸಾಯ್ತಾರೆ, ಯಾರು ಕೇಳ್ತಾರೆ? ಆದರೆ ನಾವು ಇಷ್ಟು ಮೂರ್ಖರಿದ್ದೇವೆ, ಗುಣ ಕಳ್ಕೊಂಡು ಹಣ ಗಳಿಸ್ತೇವೆ. ಏನು ಮಾಡಿದ್ರಿ? ರೊಕ್ಕಿದ್ರೆ ಸಾಕ್ರಿ. ಹಣಕ್ಕಾಗಿ ಸತ್ಯ ಬಿಡ್ತೇವೆ, ಹಣಕ್ಕಾಗಿ ಧರ್ಮ ಬಿಡ್ತೇವೆ, ಹಣಕ್ಕಾಗಿ ನೀತಿ ಬಿಡ್ತೇವೆ. ಆ ಹಣ ಕಡೆಗೆ ನಿನ್ನೆ ಬಿಟ್ಟು ಹೋಗ್ತದ, ಕಡೆಗೆ ನಿನ್ನೆ ಬಿಟ್ಟು ಹೋಗ್ತದ ಹಣ. ಧನೋ ಭೂಮು ಪಶುವಶ್ಯ ಗೋಷ್ಠೆ ಭಾರ್ಯ ಬಿರದ್ವಾರೆ ಜನಸ್ಮಿಶಾನೆ ದೇಹಶ್ಚಿತಾಯಂ ಪರಲೋಕಮಾರ್ಗೆ ಧರ್ಮಾನುಭವ ಗಚ್ಚತಿ ಯುವಲೇಖ. ಯಾವುದನ್ನು ಗುಣ ಕಳ್ಕೊಂಡು ಹಣ ಗಳಿಸಿರಿ, ಹಣ ಬ್ಯಾಂಕ್ನಾಗ ಮಣ್ಣಾಗಿ ಬರ್ತದೆ ನಿಮ್ಮ ಜೊತೆಗೆ. ಗುಣ ಕಳ್ಕೊಂಡು ಹಣ ಗಳಿಸೋದಲ್ಲ, ಹಣ ಕಳ್ಕೊಂಡು ಗುಣ ಗಳಿಸ್ಬೇಕು. ನಾವು ಉಲ್ಟಾ ಮಾಡ್ತೇವೆ. ನಮ್ಮ ಕೈ ಬಿಟ್ಟು ಹೋಗೋದನ್ನು ನಾವು ಗಳಿಸ್ತೇವೆ, ನಮ್ಮ ಜೊತೆಗೆ ಬರೋದನ್ನು ನಾವು ಬಿಡ್ತೇವೆ. ಮಹಾತ್ಮರು ಹಣ ಕಳ್ಕೊಂಡು ಗುಣ ಗಳಿಸಂದ್ರು. ದಯಾ, ಧರ್ಮ, ಉಪಕಾರ ಹೋಗೋದ್ಲೆ. ಹರಿಶ್ಚಂದ್ರ ಎಲ್ಲ ಕಳ್ಕೊಂಡೆ ಬದುಕ್ಯಾನ ಇಲ್ಲಿ ತನಕ. ಎಲ್ಲ ಕಳ್ಕೊಂಡ ಬದುಕನ್ನೆಲ್ಲ ಇಲ್ಲಿ ತನಕ. ಹಣ ಕಳ್ಕೊಂಡ, ಗುಣ ಹಿಡಿದ, ಇಲ್ಲಿ ತನಕ ಬದುಕ್ಯಾನ. ಅನಸೂಯ ಎಲ್ಲ ಕಳ್ಕೊಂಡು ಗುಣ ಹಿಡಿದ್ಲು, ಇಲ್ಲಿ ತನಕ ಬದುಕಾಡಕ್ಕೆ. ದ್ರೌಪದಿ ರಾಜ್ಯ ಕಟ್ಟು ಬರೀ ಒಂದು ಸೀರೆ ಮೇಲೆ ಹೊರಗೆ ಬಂದ್ಲು, ಹಣ ಕಳ್ಕೊಂಡ್ಲು, ಗುಣ ಹಿಡಿದ್ಲು, ಬದುಕಾಡಿ ಇಲ್ಲಿ ತನಕ. ಬದುಕು ಹಣದಿಂದ ಅಲ್ಲ, ಗುಣದಿಂದ. ಹಣ ಪೂಜೆ ಮಾಡೋಂಗಿಲ್ಲ, ಹಣಕ್ಕೆ ಸಮ್ಮಾನದ ಪೂಜೆ ಇಲ್ಲ. ಹಣಕ್ಕೆ ಸಮ್ಮಾನದ ನೀವು ಕುರ್ಚಿ ಸಾವುಕಾರ ಒಂದು ಮ್ಯಾಲೆ ಕುರ್ಚಿಕೊಂಡ್ರು ಅಂತ ಅಟೇ ಅಟೇ ಅದು ಕುರ್ಚಿ ಮಾಡೋಕ್ಕೆ ಇರಂಗಿಲ್ಲ. ಸಮ್ಮಾನದ ಪೂಜ್ಯತೆ ಇಲ್ಲ. ಎಷ್ಟು ಮಜಾ ಅದ ನೋಡ್ರಿ. ಸಮ್ಮಾನ ಬೇರೆ, ಪೂಜ್ಯತೆ ಬೇರೆ. ನಾವು ಸಮ್ಮಾನಕ್ಕೆ ಮಾಡ್ತೇವೇನ, ಆ ಮಾನ ಬಹಳತ್ತು ಇರಂಗಿಲ್ಲ ರೀ. ಮಾನ ಅಂದ್ರೆ ಅಳತಿ, ಒಮ್ಮನ ಇಮ್ಮನ ಅಂತಿರಲಿ ನೀವು. ಒಮ್ಮನ ಇಮ್ಮನ ಅಂತಾರೆ ಬಿಜಾಪುರ ಕಡೆ. ಅಳತಿ ಕಿಲೋ 2 ಕಿಲೋ 4 ಕಿಲೋ, ಆ ಮಾನ ಅವಾಗೇ ಇರಂಗಿಲ್ಲ. ಭಾಳ ರೂಪವಂತರಿಗೆ ಸಮ್ಮಾನ ಕೊಡ್ತೇವೆ ನಾವು. 2 ದಿನ ಮುದುಕಿ ಆದ್ರೆ ಮಾನ ಸದಾ ಇರಂಗಿಲ್ಲ ಮನುಷ್ಯನಂತಕ್ಕೆ. ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ಗುಣ ಇರ್ತಾವೆ. ಗುಣ ಪೂಜಾ ಸ್ಥಾನಂ ನಚ ಲಿಂಗಂ ನಚ ವಯ. ಮನುಷ್ಯನ ಗುಣಗಳು ಪೂಜ್ಯ ಮಾಡ್ತೇವೇನ, ಗುಣ ಇಲ್ಲ ಅಂತಂದ್ರೆ ಮನುಷ್ಯನಿಗಿಲ್ಲ, ಏನಕ್ಕಿಲ್ಲ. ಅದಕ್ಕೆ ಮಹಾನುಭಾವರು ಏನಂತ, ಜೀವನದಲ್ಲಿ ಹಣ ಗಳಿಸೋದಲ್ಲ, ಗುಣ ಗಳಿಸೋಕ್ಕೆ ಪ್ರಯತ್ನ ಮಾಡು. ಪರಮಾತ್ಮ ಹಣವಂತರಿಗೆ ಪ್ರೀತಿ ಮಾಡಂಗಿಲ್ಲ, ಗುಣವಂತರಿಗೆ ಪ್ರೀತಿ ಮಾಡ್ತಾನೆ. ಯಾಕೆ? ಅವನ ಹಂತಕ್ಕೆ ಲಕ್ಷ್ಮಿ ಅದಾಳು, ನಿನ್ನ ಜರುರತ್ತಿಲ್ಲ ಅವನಿಗೆ. ಪರಮಾತ್ಮ ಹಂತಕ್ಕೆ ಲಕ್ಷ್ಮಿ ಅದ, ನಿನ್ನ ಜರುರತ್ತಿಲ್ಲ ಅವನಿಗೆ. ಪರಮಾತ್ಮ ಗುಣವಂತರಿಗೆ ಪ್ರೀತಿ ಮಾಡ್ತಾನೆ, ಹಣವಂತರಿಗೆ ಪ್ರೀತಿ ಮಾಡೋದಿಲ್ಲ. ಹಣದ ಜೊತೆ ಗುಣ ಇತ್ತು ಅಂದ್ರೆ ಪರಮಾತ್ಮ ಪ್ರೀತಿ ಮಾಡ್ತಾನೆ. ನಾವು ಹಣಕ್ಕೆ ಪ್ರೀತಿ ಮಾಡಿ ಇಲ್ಲ. ಮಹಾತ್ಮರು ಪರಮಾತ್ಮ ಗುಣಕ್ಕೆ ಪ್ರೀತಿ ಮಾಡ್ತಾರೆ, ಹಣಕ್ಕೆ ಪ್ರೀತಿ ಮಾಡೋದಿಲ್ಲ. ನಾ ತಿಳ್ಕೊಂಡು ನಾನು ಸಾವುಕಾರ ಇದ್ದೀನಿ, ನಾನು ಭಾಳ ಇದ್ದೀನಿ, ನಂಗೆ ಸಮ್ಮಾನ ಕೊಡ್ತಾರೆ, ಅದೇ ಇಲ್ಲ. ಮಹಾತ್ಮನಂತ ಗುಣ ಇರಬೇಕು. ಹಣದ ಜೊತೆಗೆ ಗುಣ ಇತ್ತು ಅಂದ್ರೆ ಅವನು ಸ್ವೀಕಾರ ಮಾಡ್ತಾನೆ. ಬರೀ ಹಣ ಅದ, ಗುಣ ಇಲ್ಲ ಅಂದ್ರೆ ಸ್ವೀಕಾರ ಮಾಡೋಂಗಿಲ್ಲ ಮಹಾತ್ಮರು. ಅದಕ್ಕೆ
ಗುಣವೇ ಪೂಜಾ ಸ್ಥಾನ. ಮನುಷ್ಯನಿಗೆ ಗೌರವ ಕೊಡೋದು, ಕಿಮ್ಮತ್ತು ಕೊಡೋದು, ದೊಡ್ಡವರು ಮಾಡೋದು ಗುಣನೇ ವಿನ ಹಣ ಅಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಮನುಷ್ಯ ಜೀವನದಲ್ಲಿ ಗುಣ ಸಂಪಾದನೆ ಮಾಡಲಿಕ್ಕೆ ವಿನ ಹಣ ಸಂಪಾದನೆ ಬೇಡಲ್ಲ. ಅದು ನಂಬರ್ 2. ಜಗತ್ತಿನಲ್ಲಿ ಸಮ್ಮಾನ ಹಣದಿಂದ, ಗುಣದಿಂದ ಪರಮಾತ್ಮ ಸಮ್ಮಾನ ಮಾಡ್ತಾನೆ, ಮಹಾತ್ಮ ಸನ್ಮಾನ ಮಾಡ್ತಾರೆ. ಹಣದಿಂದ ಪ್ರಪಂಚ ಸನ್ಮಾನ ಮಾಡ್ತಾರೆ. ಪ್ರಪಂಚ ಸನ್ಮಾನ ಮಾಡೋದು ಹಣದಿಂದ, ಪರಮಾತ್ಮ ಸನ್ಮಾನ ಮಾಡೋದು ಗುಣದಿಂದ. ಅದಕ್ಕೆ ಮಹಾನುಭಾವರು ನೀ ಜಗತ್ತು ಚಲೋ ಅನ್ಬೇಕು ಏನು ದೇವ್ರು ಚಲೋ ಅನ್ಬೇಕು ಅಂದ್ರೆ ವಿಚಾರ ಮಾಡು. ಜಗತ್ತು ಚಲೋ ಅನ್ಬೇಕಂದ್ರೆ ಹಣ ಬೇಕೇ. ಮತ್ತು ಅವರು ಯಾವಾಗ ಚಲೋ ಅಂತ ಎರಡು ಜನ ಚಲೋ ಅಂತಾರೋ ಗೊತ್ತಿಲ್ಲ. 100 ಕೊಡೋಂಗಿದ್ದು 200 ಕೊಡೋ ಬಂದ್ರೆ ನನಗೆ ಬಿಡ್ತಾರೆ, ಮತ್ತು ಅವನ್ನೇನು ಹತ್ತಾರ ಅವರು ಜಗತ್ತು. ಪರಮಾತ್ಮ ಹಂಗಲ್ಲ. ಗುಣ ಅದು ಕಡಿಮೆ ಹೆಚ್ಚು ಆಗುವುದಲ್ಲ. ಗುಣ ಸದ್ಗುಣ ಸದಾ, ದಯಾ ಸದಾ, ವೈರಾಗ್ಯ ಸದಾ, ನೀತಿ ಸದಾ. ಇದು ಗುಣ ಹೆಚ್ಚು ಕಡಿಮೆ ಆಗುವುದಲ್ರಿ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವು. ಜೀವನದಲ್ಲಿ ಗುಣ ಸಂಪದ ಆಗಬೇಕು ವಿನ ಹಣ ಸಂಪದ ಆಗಬಾರ್ದು. ಪರಂತು ನಾವು ಬರೀ ರೊಕ್ಕ 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 ಹಣ ಹಣ ಅಂತೇಳಿ ಮುಂದೆ ಹಣ ಆಗ್ತೀರಿ. ಹಣ ಹಣ. ಅದಕ್ಕೆ ಮನುಷ್ಯಪ್ಪ ಗುಣಗಳನ್ನು ನೀನು ಮಾಡು. ಮನುಷ್ಯನ ತಾಯಿ ತಂದೆ ಮಗನಿಗೆ ಕೊಡುವುದೇನು? ನಮ್ಮಪ್ಪ ಭಾಳ ಗಳಿಸಿಟ್ಟಾನೆ. ಮನುಷ್ಯನಿಗೆ ಮಕ್ಕಳಿಗೆ ಗುಣ ಕಲಿಸ್ಬೇಕ್ರಿ, ಗುಣ ಕಲಿಸ್ಬೇಕು. ನಾವು ಹಣ ಗಳಿಸೋದು ಕಲಿಸ್ತೇವೆ, ಗುಣ ಗಳಿಸೋದು ಕಲಿಸಂಗಿಲ್ಲ. ಜೀವನದಲ್ಲಿ ಹಣವಂತ ಒಬ್ರಿಗತ್ತೂ ಒಬ್ರು ಸಿಗ್ತಾರೆ. ಭಾಳ ಜಗತ್ತಿನೊಳಗೆ ಹಣವಂತರದ, ಗುಣವಂತರು ಸಿಗೋದು ಭಾಳ ಕಠಿಣ ರೀ. ಹಣ ಹೆಂಗಿದ್ರು ಗಳಿಸಕ್ಕೆ ಬರ್ತದೆ, ಗುಣ ಹೆಂಗಿದ್ರು ಗಳಿಸಕ್ಕೆ ಬರಂಗಿಲ್ಲ. ಗುಣಕ್ಕೆ ತ್ಯಾಗ ಬೇಕು, ಬಲಿದಾನ ಬೇಕು, ನಿಸ್ವಾರ್ಥತೆ ಬೇಕು, ದೊಡ್ಡ ಭಾವನೆ ಬೇಕು. ಗುಣ ಬರಬೇಕು, ಹಾಗೆ ಬರಂಗಿಲ್ಲ. ಹಣ ಬಾಯಿ ಹುಕ್ಕೊಂಡು ಕುರ್ಕಂತೀರನ್ನು ಹೆಂಗಾದ್ರೂ ಗಳಿಸಕ್ಕೆ ಬರ್ತದೆ. ಮೋಸದಿಂದ, ವ್ಯಾಪಾರದಿಂದ ಏನು ಗಳಿಸಕ್ಕೆ ಬರ್ತದೆ ಹಣ. ಗುಣ ಹಂಗೆ ಬರಂಗಿಲ್ಲ. ಗುಣ ಅದು ಬೆಂಕಿಯಾಗಿ ಬಿದ್ದ ಬಂಗಾರದ ಸುಟ್ಟದ ತೇಜಪದ ಹಾಕೋದು ಬಂಗಾರ ಸುಟ್ಟುಕೊಂಡ್ರೆ ಅದು ಬಂಗಾರ ಹಾಕೋದು, ಹಾಗೆ ಆಗಂಗಿಲ್ಲ. ಹಂಗೆ ಮನುಷ್ಯ ಜೀವನದಲ್ಲಿ ಕೀರ್ತಿವಂತನಾಗಬೇಕಾದ್ರೆ ಗುಣ ಬೇಕು ಮನುಷ್ಯನಿಗೆ, ಹಣ ಅಲ್ಲ. ಹಣ ಸ್ವಲ್ಪ ದಿವಸ ಅವನಿಗೆ ಅನಿಸ್ತದೆ, ಪರಂತು ಅದು ಮೇಕಪ್ ಸೌಂದರ್ಯ. ಮದುವೆ ಮೇಕಪ್ ಮಾಡ್ತಾರೆ, ಅದು ಎಷ್ಟೊತ್ತಿರ್ತದೆ ರೀ. ಮೇಕಪ್ ಸೌಂದರ್ಯ ಅದು ಬಹಳತ್ತೇ ಇರಂಗಿಲ್ಲ, ಅದು ಮತ್ತೆ ಹೋಗ್ತದಲ್ಲ. ಹಂಗೆ ಹಣದಿಂದ ಬಂದ ಹೊಗಳಿಕೆ ಅದು ಬಹಳ ದಿವಸ ಇರಂಗಿಲ್ಲ. ಗುಣದಿಂದ ಬಂದ ಹೊಗಳಿಕೆ ಹಿಂಗೆ. ಧರ್ಮ ಗುಣದಿಂದ, ದ್ರೌಪದಿ ಗುಣದಿಂದ, ಸಾವಿತ್ರಿ ಗುಣದಿಂದ. ಇವರೆಲ್ಲ ಗುಣದಿಂದ ಇಲ್ಲಿವರೆಗೆ ಸೂರ್ಯಚಂದ್ರ ಇರೋ ತನಕ ಅವರು ಜೀವಂತವಾಗಿ ಅಮರರಾಗಿ ಉಳಿದಾರೆ. ಅದನ್ನು ಹಣದಿಂದ ಅಲ್ಲ. ಅವ್ರ ಗುಣ ಅವರನ್ನು ಶ್ರೀಮಂತಿಕೆ ಮಾಡಿತು, ಅವರ ಆಚಾರ ಅವರಿಗೆ ಶ್ರೀಮಂತಿಕೆ ಮಾಡಿತು, ಅವರ ನಿಷ್ಠೆ ಅವರಿಗೆ ಶ್ರೀಮಂತ ಮಾಡಿತು, ಅವರ ಶ್ರದ್ಧೆ ಅವರಿಗೆ ಸೂರ್ಯಚಂದ್ರ ಇರೋ ತನಕನೂ ಅವರಿಗೆ ಚಿರಂಜೀವಿ ಮಾಡಿತು. ಯಾಕೆ? ಮನುಷ್ಯನ ಗುಣಗಳು. ಅದಕ್ಕೆ ಪುಣ್ಯಾತ್ಮ ನಮ್ಮ ಮಹಾತ್ಮರಂತಾರೆ, ಹಣವ ಗಳಿಸಬೇಕೆಂಥದ್ದು ನರ ಜನರಿಗೆ ಕಾಣಿಸದಂಥದ್ದು. ಗುಣ ಕಾಣಂಗಿಲ್ಲ. ಮನುಷ್ಯ ಕರ್ಗದ ಗುಣ ಚಲೋ ಇರ್ತದೆ, ಮನುಷ್ಯ ಕೆಂಪದ ಗುಣ ಚಲೋ ಇರಂಗಿಲ್ಲ. ಗುಣ ಕಾಣಿಸಂಗಿಲ್ಲ. ಅವು ನಡೆದ ಮೇಲೆ ಗೊತ್ತಾಗ್ತದ, ಚಲೋ ಕೆಟ್ಟ ಮಾತಾಡಿದ ಮೇಲೆ ಗೊತ್ತಾಗ್ತದೆ. ಅಂತ ಗೊತ್ತಾಗಿದೆ, ಚಲೋ ಕೆಟ್ಟ ಅನ್ನೋದು ಗೊತ್ತಾಗಿಲ್ಲ ಅವನಿಗೆ. ಹಂಗೆ ಮನುಷ್ಯನಿಗೆ ನಡೆ ಅಂತಕ್ಕಂಥದ್ದು ಭಾಳ ಕಿಮ್ಮತ್ತದ, ಭಾಳ ಅವಶ್ಯಕತೆ ಅದು. ಅದಕ್ಕೆ ಮಹಾತ್ಮರು ನಡೆದಂತೆ ನುಡಿ, ನುಡಿದಂತೆ ನಡಿ ಅಂತ ಮ್ಯಾಲಿಂದ ಮ್ಯಾಲೆ ನಮ್ಗೆ ಎಚ್ಚರಾಗ್ಯಾರ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಹುರುಳಿಲ್ಲವಯ್ಯ ಬಸವಣ್ಣ. ನಡೆ ನುಡಿದ ಸಾಂಗತ್ಯ ಇರಬೇಕು. ಅದಕ್ಕೆ ನೀತಿ ಅಂತ ಕರೆದರು, ಅದಕ್ಕೆ ಧರ್ಮ ಅಂತ ಕರೆದರು. ಅವರಿಗೆ ಮಹಾತ್ಪುರುಷರು, ಸತ್ಪುರುಷರು, ಸಜ್ಜನರು, ಸಂತರು, ಶರಣರು ಅಂತ ಕರೆದಾರೆ. ಜೀವನದಲ್ಲಿ ನಡೆ ನುಡಿ ಒಂದಾಗಿರಬೇಕು ಅಂತ ತಿಳ್ಕೊಂಡ ಮಹಾತ್ಮನಪ್ಪ ಅಂದ್ರೆ ನಡೆ ನುಡಿ ಒಂದಾಗಿರ್ತದೆ. ಅದಕ್ಕೆ ಚರಿತ್ರ ಅಂತಾರೆ. ಅದಕ್ಕೇನಂತಾರೆ? ಚರಿತ್ರ ಅಂದ್ರೆ ಏನು?
ನುಡಿದಂತೆ ನಡೆಯುವುದು, ನಡೆದಂತೆ ನುಡಿಯುವುದಕ್ಕೆ ಚರಿತ್ರ ಅಂತ ಮನುಷ್ಯನಿಗೆ. ಆ ಚರಿತ್ರದಲ್ಲಿ ಏನಪ್ಪ ಅಂತ ಕೇಳಿದರೆ ಬಹಳ 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 ತಮ್ಮ. ಎಲ್ಲೋ ದ್ರೌಪದಿ, ಎಲ್ಲೋ ಧರ್ಮರಾಯ, ಹೆಂಗೆ ನೋಡಿ ಎಷ್ಟು ಜನ ಜಗತ್ತಿನೊಳಗಿಲ್ಲ, ಎಷ್ಟು ಜನ ಅದರ ಜನ ಶರಣರು ಎಷ್ಟು ಮಂದಿ, ಸಂತರು ಎಷ್ಟು ಮಂದಿ ಆದ್ರಿ. ಮಹಾರಾಷ್ಟ್ರದೊಳಗೆ ಕೋಟ್ಯಾನುಕೋಟಿ ಜನಸಂಖ್ಯೆ ಅದ, ಎಣಿಸುವಷ್ಟು ಸಂತರು. ಕರ್ನಾಟಕದೊಳಗೆ ಕೋಟ್ಯಾನುಕೋಟಿ ಜನಸಂಖ್ಯೆ ಅದ, ಕೈಯಾಗಿ ಎಣಿಸುವಷ್ಟು ಶರಣರು. ಯಾಕೆ? ಕಠಿಣ. ಚರಿತ್ರೆ ಆಗೋದು ಕಠಿಣದ ಮನುಷ್ಯನಿಗೆ. ಚರಿತ್ರೆಯಪ್ಪ ಅಂತ ಕೇಳಿದ್ರೆ ನುಡಿದಂತೆ ನಡಿ, ನಡೆದಂತೆ ನುಡಿದಕ್ಕೆ ಚರಿತ್ರ ಅಂತ. ಚರಿತ್ರ ಅಂದ್ರೆ ಮತ್ತೇನಿಲ್ಲ, ಹೆಂಗೆ ನಡೀತಿ ಹಂಗೆ ನುಡಿ, ಹೆಂಗೆ ನುಡಿತಿ ಹಂಗೆ ನಡಿ, ಇದಕ್ಕೆ ಚರಿತ್ರ ಅಂತಾರೆ. ಚರಿತ್ರ ಅಂದ್ರೆ ಏನಿಲ್ಲ. ಅದಕ್ಕೆ ಮನುಷ್ಯ ಏನಪ್ಪ, ಚರಿತ್ರೆ ಇದ್ದ ಮನುಷ್ಯ ಏನಪ್ಪ ಅಂದ್ರೆ ಪೌರ್ಣಿಮೆ ಚಂದ್ರ ಇದ್ದಂಗ. ಏನೊಂದು ಕಲೆ ಇಲ್ಲ, ಚಂದ್ರ ಇರ್ತಾನೆ. ಹಂಗೆ ಮನುಷ್ಯನ ಜೀವನದಲ್ಲಿ ಏನಪ್ಪ ಅಂತ ಕೇಳಿದ್ರೆ ಯಾವ ಥರದ ಕಾಯ ವಾಚ ಮನಸ ಇರಬೇಕು. ಆ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಜೀವನದಲ್ಲಿ ತನ್ನ ಧ್ಯೇಯವನ್ನು, ಲಕ್ಷ್ಯವನ್ನು ಮುಟ್ಟಲಿಕ್ಕೆ ಬರ್ತದೆ, ಕಷ್ಟ ಆದರೂ ಕೂಡ. ಅದಕ್ಕೆ ಮಹಾತ್ಮರಪ್ಪ ಅಂದ್ರೆ ನಿನ್ನ ನೀತಿಯನ್ನು, ಧರ್ಮವನ್ನು ಜೀವನದಲ್ಲಿ ಕಾಪಾಡಲಿಕ್ಕೆ ಪ್ರಯತ್ನ ಮಾಡು. ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅವನನ್ನು ಜೀವಂತ ಇಡ್ತದೆ, ಅವನಿಗೆ ಸಾಯ್ಬಿಡಂಗಿಲ್ಲ. ಶರೀರ ಹೋಗ್ತದೆ, ಅವನಿಗೆ ಜೀವಂತ ಇಡ್ತದೆ. ಆಚಾರ ಜೀವಂತ ಇಡ್ತದೆ. ಅವರೆಲ್ಲ ಹೋಗ್ಯಾರಲ್ರಿ. ದ್ರೌಪದಿ ಹೋಗ್ಯಾಳ, ಸಾವಿತ್ರಿ ಹೋಗ್ಯಾಳ, ಧರ್ಮರಾಯ ಹೋಗ್ಯಾನ, ಶರೀರ ಹೋಗ್ಯದ. ಅವ್ರು ಹೋಗ್ಯಾರ, ಅವ್ರ ಹೆಸರು ಹಿಡಿತೀರಿ, ಸಾವಿತ್ರಿ ಹೆಸರು ಹಿಡಿತೀರಿ, ಅಕ್ಕ ಮಾಲಿ ಹೆಸರು ಹಿಡಿತೀರಿ. ಅವ್ರು ಹೋಗ್ಯಾರ, ಅವ್ರ ಹೆಸರು ಅಜರ ಅಮರ ಅದ. ಚರಿತ್ರ ಅಂದ್ರೆ ಏನು? ಶಾಸ್ತ್ರ ಹೇಳ್ತಾರೆ, ಕ್ಯಾರೆಕ್ಟರ್ ಈಸ್ ದ ಟ್ರಾನ್ಸಾಕ್ಷನ್ ಆಫ್ ದ ನಾಲೆಜ್ ಇನ್ ಟು ಆ್ಯಕ್ಷನ್. ನಿನ್ನ ಜ್ಞಾನವನ್ನು, ವಿಚಾರವನ್ನು ಆಚಾರದಲ್ಲಿ ತರುವುದೇ ಚರಿತ್ರೆ. ಚರಿತ್ರೆದಲ್ಲಿ ವಿಚಾರ ಭಾಳ ಚಂದ. ಸತ್ಯಮವಾದ, ಧರ್ಮಂ ಚದ, ಮಾಹಿಂಸಾತ್ ಸರ್ವಭೂತಾನಿ, ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯಪಡಬೇಡ, ತನ್ನ ಬಣ್ಣಿಸಬೇಡ. ಎಲ್ಲರಿಗೂ ಕಂಠಿರೋ ಬಹುಶಃ ಇದು ಕಂಠ ಎಲ್ಲರಿಗೂ ಅದಲ್ಲ, ಎಲ್ಲರ ಬ್ಯಾಗ. ಕಳ್ತನ ಮಾಡಿರೇ ಇಲ್ಲ, ಸುಳ್ಳು ಹೇಳಿರೇ ಇಲ್ಲ, ನನ್ನಂಥವ ಯಾರೂ ಇಲ್ಲ ಅಂತ ಅಂದಿರೇ ಇಲ್ಲ, ಇನ್ನೊಬ್ಬರಿಗೆ ಬೈದಿರೇ ಇಲ್ಲ. ಕಂಠದ ಚಂತಾನ ಮಾತಾಡ್ತೇವೆ. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಬೈರಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಗಂಡನ ಒಲಿಸುವ ಪರಿ, ಹೆಂಡತಿ ಒಲಿಸುವ ಪರಿ. ಉಡದ ಸಂಗ ಮಾದಮ ಮಾಡ್ಕೊಂಡು ಅವನ ಮುಂದೆ, ಅಪ್ಪನ ಮುಂದೆ ಮಾಡ್ಕೊಂಡು ಹೆಂಡತಿಗೆ ಸುಳ್ಳು ಹೇಳ್ತೀರಿ ಅಂದ್ರೆ ಇನ್ನು ದೇವರು ಸುದ್ದಿ ಹೇಳೋದಿಲ್ಲ. ಇಷ್ಟು ನೀಚರು ನಾವಿದ್ದೇವೆ. ಮಾಡ್ಕೊಂಡು ಗಂಡಿಗೆ ಸುಳ್ಳು, ಮಾಡ್ಕೊಂಡು ಹೆಂಡತಿಗೆ ಸುಳ್ಳು, ಇಬ್ಬರು ಕೈ ಹೇಳ್ತಾರೆ. ಲಗ್ನದಾಗ ಅನಿಸ್ತಾರೆ ನೋಡಿ, ಏನಪ್ಪ ಇನ್ನು ನಿನ್ನ ಬಿಟ್ಟು ನಾ ಇಲ್ಲ, ನಾನು ಬಿಟ್ಟು ನೀ ಇಲ್ಲ, ಅಗ್ನಿಸಾಕ್ಷಿ ಸುಳ್ಳು ಹೇಳ್ತೀರಿ. ನಾಚಿಕೆ ಬರೋದಿಲ್ಲ ಮನಸ್ಸಿಗರೆ, ನಾಚಬೇಕು ಒಂದಿಷ್ಟು. ಪ್ರಮಾಣ ಮಾಡ್ತೀರಿ, ಆಣೆ ಮಾಡ್ತೀರಿ, ದೇವರ ಮುಂದೆ ನಿಂತು, ಅಗ್ನಿ ಮುಂದೆ ನಿಂತು ಆಣೆ ಮಾಡ್ತೀರಿ. ಎಷ್ಟು ಗಂಡು ಮುಚ್ಚಿ ಮಾಡ್ತೀರಿ, ಎಷ್ಟು ಹೆಂಡತಿ ಮುಚ್ಚಿ ಮಾಡ್ತೀರಿ? ಎಲ್ಲದ ಸತ್ಯ, ಎಲ್ಲದ ಸತ್ಯ. ಸತ್ಯ ಇದ್ದವರಲ್ಲಿ ಶ್ರೀಮಂತಿಕೆ ಇರಂಗಿಲ್ರಿ. ಅವರಲ್ಲಿ ಹೃದಯ ಶ್ರೀಮಂತಿಕೆ ಇರ್ತಾವೆ, ಭಕ್ತಿ ಶ್ರೀಮಂತಿಕೆ ಇರ್ತಾವೆ, ವೈರಾಗ್ಯ ಶ್ರೀಮಂತಿಕೆ ಇರ್ತಾವೆ. ನೀವು ನೋಡ್ರಲ್ಲ, ಎಲ್ಲ ಶರಣರದು ನೋಡಿ, ಸಂತರು ನೋಡಿ. ಅಷ್ಟು ಬಹಳ ಕಠಿಣದ, ಬಹಳ ಕಠಿಣದ. ಬೇಡ, ನಮ್ಮ ಜೀವನದಲ್ಲಿ ಎಷ್ಟರೇ ತೊಗೊಂಬರಿ ಅದನ್ನು, ಸತ್ಯವನ್ನು. ಅಡಿಗೆಯಾಗಿ ಉಪ್ಪಿದ್ದಟ್ಟರ ತರ್ರಿ, ಅಷ್ಟರ ತರ್ರಿ, ಇಡೀ ಅಡಿಗೆ ರುಚಿ ಆಗ್ತದೆ. ನಿಮ್ಮ ಜೀವನದಲ್ಲಿ ಎಷ್ಟರೇ ಸತ್ಯವನ್ನು ತರ್ರಿ, ಚರಿತ್ರವಾನರಾಗಿರಿ. ಚರಿತ್ರೆ ಅಂದ್ರೆ ಏನು? ನೀನು ನಂಬಿದೆ ಅದನ್ನು ಸಾಯಿ ತೆಗೆಬಿಡಂಗಿಲ್ಲ, ಅದೇ ಚರಿತ್ರೆ. ಹೆಂಡತಿ ನಂಬಿದೆ ಸಾಯಿ ತೆಗೆಬಿಡಬೇಡ, ಗಂಡನ ನಂಬಿದೆ ಸಾಯಿ ತೆಗೆಬಿಡಬೇಡ, ಮನೆ ನಂಬಿದೆ ಬಿಡಬೇಡ, ಅಂತಮ್ಮರು ನಂಬಿದೆ ಬಿಡಬೇಡ, ದೇವ್ರು ನಂಬಿದೆ ಬಿಡು. ಚರಿತ್ರೆ ಅಂದ್ರೆ ಏನು? ನಂಬುದನ್ನು, ಒಪ್ಪಿಕೊಂಡದ್ದನ್ನು ಪ್ರಾಣ ಹೋಗೋ ತನಕ ಬಿಡದೇ ಇರುವುದು ಚರಿತ್ರೆ.
ನೀ ಯಾರಿಗೆ ನಂಬಿದೆಪ್ಪ? ತಾಯಿ ನಂಬಿದೆ, ತಂದೆಗೆ ನಂಬಿದೆ, ಹೆಂಡತಿಗೆ ನಂಬಿದೆ, ಗಂಡಿಗೆ ನಂಬಿದೆ, ದೇವರಿಗೆ ನಂಬಿದೆ, ಗುರುವಿಗೆ ನಂಬಿದೆ, ಯಾರಿಗಾರ ನಂಬಿದೆ? ದುರಾಚಾರಿ. ಯಾರಿಗೂ ನಂಬಲಿಲ್ಲ. ಗಂಡಿಗೆ ಮೋಸ, ಹೆಂಡತಿಗೆ ಮೋಸ, ಅಪ್ಪಗೆ ಮೋಸ, ಅವ್ರಿಗೆ ಮೋಸ, ಅಣ್ಣಗೆ ಮೋಸ, ತಮ್ಮಗೆ ಮೋಸ. ಚರಿತ್ರ ಅಂತಾರೆ ಇದಕ್ಕೆ, ಸುಚರಿತ್ರ. ಮನುಷ್ಯನ ಕಿಮ್ಮತ್ತು ಕೊಡೋದು ಚರಿತ್ರ ಕಿಮ್ಮತ್ತು ಕೊಡ್ತಾರೆ. ಹಣ, ಐಶ್ವರ್ಯ, ಅಣ್ಣ ತಮ್ಮ ಕಿಮ್ಮತ್ತು ಕೊಡಂಗಿಲ್ಲ. ಅವಾಗ ಎಷ್ಟು ಚಲೋ ಅನ್ನಿಸ್ತಾವ. ಮನುಷ್ಯನ ಜೀವಂತ ಮಾಡೋದು ಅವನ ಚರಿತ್ರೆ ಮಾಡ್ತದೆ ವಿನಃ ಸತ್ಯಮವಾದ ಧರ್ಮವಿಚಾರ. ಮಾ ಹಿಂಸಾತ್ ಸರ್ವಾಣಿ ಭೂತಾನಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯರಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಹಳಿಯರಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಎಷ್ಟು ಸರಳ ಹೇಳಿದ್ರಿ. ಒಂದರೆ ಕಳಬೇಡ, ಕೊಲಬೇಡ, ಹುಸಿಯ ನಡೆಯರಬೇಡ, ತನ್ನ ಬಣ್ಣಿಸಬೇಡ, ಇದರು ಅಳಿಯಲು ಬೇಡ. ಒಂದರೆ ಪರಮಾತ್ಮನ ಒಲಿಸತಕ್ಕಂಥ ರೀತಿ. ಇಟ್ ಈಸ್ ದ ವೇ ಟು ಗೆಟ್ ದ ಗೋಲ್. ಇದು ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಕ್ಕೆ ದಾರಿ ಅದ. ಒಂದು ಪತ್ತೆ 2-3 ಹೇಳ್ತಾರೆ. ಯಾವುದೋ ಒಂದರ ಹಿಡಿ. ಆರೋಗ್ಯ ಹೆಂಗೆ ಬರ್ತದೆ? ನಾನು ಪತ್ತೆನೇ ಮಾಡಂಗಿಲ್ಲ ಅಂದ್ರೆ ಆರೋಗ್ಯ ಆಗುವುದಿಲ್ಲ. ನನ್ನ ಹಣ ಎತ್ತದು. ನಮಗೆ ಆರೋಗ್ಯಕ್ಕೆ ಇಷ್ಟು ಲೆಕ್ಕ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಒಂದರ ಹಿಡಿ. ಒಂದೊಂದು ಹಿಡಿದು ಮಹಾತ್ಮರಾಗ್ಯಾರ. ಕಳಬೇಡ ಮಹಾತ್ಮರಾಗ್ಯಾರ, ಕೊಲಬೇಡ ವಾಲ್ಮೀಕಿ ಮಹಾತ್ಮ, ಕಳಬೇಡ ಇಲ್ಲೇ ನಮ್ಮ ಮಹಾರಾಷ್ಟ್ರದ ಕಳಬೇಡ ಮಹಾತ್ಮ. ಒಂದೇ ಗುಣದಿಂದ ಸಂತರಾಗ್ಯಾರ, ಮಹಾತ್ಮರಾಗ್ಯಾರ. ಸುಳ್ಳು ಬಿಟ್ಟವರು ಮಹಾತ್ಮರಾಗ್ಯಾರ. ಒಂದೇ ಸುಳ್ಳು ಬಿಟ್ಟವರು ಮಹಾತ್ಮರಾಗ್ಯಾರ. ನೀ ಎಲ್ಲಾನು ಮಾಡಕತ್ತೀವಿ, ಹೆಂಗೆ ಮಹಾತ್ಮಕ್ಕೆಪ್ಪ? ಕಳ್ತನ ಮಾಡ್ತಿ, ಸುಳ್ಳು ಹೇಳ್ತಿ, ಕೊಲ್ತಿ, ಸುಳ್ಳು ಎಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯರಬೇಡ, ತನ್ನ ಬಣ್ಣಿಸಬೇಡ. ಇವೆಲ್ಲ ನನ್ನಂಥ ಗುಣ ಅದಾವ. ನಾನು ಹೆಂಗೆ ದೊಡ್ಡವಾಗಿ ಸಾಧ್ಯದ ಹೇಳಿ? ಆಗೋದಿಲ್ಲ. ಒಂದೊಂದೇ ಗುಣದಿಂದ ಮಹಾತ್ಮರಾಗ್ಯಾರ. ಕಳ್ತನ ಬಿಟ್ಟವರಾಗ್ಯಾರ, ಸುಳ್ಳು ಬಿಟ್ಟವರಾಗ್ಯಾರ, ಕೊಲ್ಲುದು ಬಿಟ್ಟವರಾಗ್ಯಾರ, ಶರಣರಾಗ್ಯಾರ, ಸಂತರಾಗ್ಯಾರ, ಮಹಾತ್ಮರಾಗ್ಯಾರ, ಪೂಜೆ ಒಳಕತ್ಯಾರ. ಒಂದೊಂದು ಗುಣ ಬಿಟ್ಟವು. ಇವೆಲ್ಲ ಗುಣ ನಮ್ಮ ಹಂತಕ್ಕೆ ಅದಾವ. ನಾವು ಕಳ್ತನ ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಕೊಲ್ತೇವೆ, ನನ್ನಂತವ ಯಾರಿಲ್ಲ ಅಂತ ಬಣ್ಣಿಸ್ತೇವೆ, ಮಂದಿಗೆ ನಿಂದ ಮಾಡ್ತೇವೆ. ಹೆಂಗೆ ನಮ್ಗೆ ಸುಖ ಸಿಕ್ಕಿತ್ತು? ಹೆಂಗೆ ನಾವು ದೊಡ್ಡವರಲ್ಲಿ ಪುಣ್ಯಾತ್ಮರೇ? ಅದಕ್ಕೆ ಮಹಾನುಭಾವರು ಏನಪ್ಪ ಅಂತ ಕೇಳಿದರೆ, ಹಿಂಗೆ ಇರೋದಕ್ಕೆ ಅನಾಚಾರಿ ಅಂತ ಕರೀತಾರೆ. ಮನುಷ್ಯ ಜೀವನದೊಳಗೆ ಆಚಾರವಂತನಾಗಬೇಕು. ಆಚಾರವಂತನೇ ಅಂದ್ರೇನು? ಶಾಸ್ತ್ರ, ಸಮಾಜ ಏನು ಹೇಳಿ ಹಂಗೆ ನಡೆಯೋದಕ್ಕೆ ಆಚಾರ ಅಂತ. ಆಸಮಂತ ಚರಿತೆ ಇದು ಆಚಾರ. ಎಲ್ಲರಿಗೂ ಸುಖ ಆಗಂಗೆ ನಡೆಯೋದಕ್ಕೆ ಆಚಾರ ಅಂತ. ನಾನು ಹೆಂಡ್ರ ಮಕ್ಕಳಿಗೆ, ನಮ್ಮವ್ರಿಗೆ ಅಂತಲ್ಲ, ವಸುಧೈವ ಕುಟುಂಬಕಂ, ಇಡೀ ಜಗತ್ತಿಗೆ ಕಲ್ಯಾಣ ಆಗತಕ್ಕಂಥದ್ದು ನಡೆ ನುಡಿ ಎಂದು ಕೂಡಿದ್ರೆ ಆಚಾರ ಅಂತ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಅನಾಚಾರ ಅಂತ ಕರೀತಾರೆ. ಅದಕ್ಕೆ ಮಹಾನುಭಾವರು ಮನುಷ್ಯರಪ್ಪ ಅಂತ ಕೇಳಿದ್ರೆ ನೀನು ಭಾಳ ಹುಷಾರಿ. ಭಾಳ ತಿಳಿದವ್ರಂದ್ರೆ ಏನ್ರಿ? ತಿಳಿದವ್ರಂದ್ರೆ ಏನು? ತಿಳಿದವರು ಅಂತ ಯಾರಿಗಂತೀರಿ? ಇದು ವಿಷ ಅಂತ ಗೊತ್ತಾಗದ ಕೂಡ್ದ ಅಂದ್ರೆ ತಿಳಿದ ಅಂತ ಏನು? ಇದು ಹಾವ ಅಂತ ತಿಳಿದ ಅಂದ್ರೆ ಹಿಡಿತಾನೆ ನೀವು? ತಿಳಿತಂದ್ರೆ ಹಿಡಿಯಂಗಿಲ್ಲ ಅಮ್ಮ.
ಕೆಟ್ಟದ್ದು ಮಾಡೋಂಗಿಲ್ಲ ಅವ. ಅದಕ್ಕೆ ಶಾಸ್ತ್ರ ಹೇಳಿದ ಕ್ಯಾರೆಕ್ಟರ್ ಇಸ್ ದ ಟ್ರಾನ್ಸಾಕ್ಷನ್ ಆಫ್ ದ ನಾಲೆಜ್ ಇಂಟು ಆ್ಯಕ್ಷನ್. ಏನು ಕ್ಯಾರೆಕ್ಟರ್ ಅಂತ ಅದಕ್ಕಂತಾರೆ, ತಿಳುವಳಿಕೆಯನ್ನು ವಿಚಾರವನ್ನು ಆಚಾರದಲ್ಲಿ ತರುವುದು. ವಿಚಾರವು ಆಚಾರದಲ್ಲಿ ತರುವುದಕ್ಕೆ ಏನಪ್ಪ ಅಂತ ಕೇಳಿದರೆ ಅದಕ್ಕೆ ಮಹಾಭಾರತ ಆಚಾರ ಅಂತ ಕರೀತಾರೆ. ವಿಚಾರವನ್ನು ನಡವಳಿಕೆಯಲ್ಲಿ ತರುವುದಕ್ಕೆ ಆಚಾರ ಅಂತ. ಬರೀ ತಿಳಿದು ಬಿಟ್ರೆ ಅಲ್ಲ, ಎಲ್ಲೋ ತಿಳಿದವರು ಕುಡಿಬಾರ್ದು ಅಂತ ಯಾರಿಗೂ ಗೊತ್ತಿಲ್ಲ, ಅಲ್ಲ ಗೊತ್ತು ಕುಡಿತಾರೆ. ಅದಕ್ಕೆ ಆಚಾರ ಅನ್ನೋಂಗಿಲ್ಲ, ಅದಕ್ಕೆ ವಿಚಾರದ ಆಚಾರ. ಮನುಷ್ಯ ಏನಪ್ಪ ಅಂತ ಕೇಳಿ ಜೀವನದಲ್ಲಿ ಯಾವ ಮನುಷ್ಯ ಏನಪ್ಪ ಅಂತ ಕೇಳಿದರೆ ತನ್ನ ಜ್ಞಾನವನ್ನು ಯಾವ ಮನುಷ್ಯ ವಿಚಾರವನ್ನು ಆಚಾರದಲ್ಲಿ ತರುತ್ತಾನೆಯೋ ಅಂಥವನಿಗೆ ಮಹಾತ್ಮ ಅಂತ ಕರೀತಾರೆ ವಿನಃ ವಿಚಾರವಾಗಿ ಉಳಿತು ಅವನ ನಡೆಯೊಂದು ಪರಿ ನುಡಿಯೊಂದು ಪರಿ ಇತ್ತು ಅಂತ ಕೇಳಿದರೆ ಅವನಿಗೆ ಆಚಾರವಾನ ಅಂತ ನಾವು ಕರೆಯಂಗಿಲ್ಲ. ನುಡಿದಂತೆ ನಡಿ ನಡೆದಂತೆ ನುಡಿ ಇದೇ ಜನ್ಮ ಕಡಿ ಅಂತ ಮಹಾನುಭಾವರೇನಪ್ಪ ಅಂತ ಕೇಳಿದ್ರೆ ನಮಗೆ ಮ್ಯಾಲಿಂದ ಮೇಲೆ ಹೇಳ್ತಾರೆ. ಅದಕ್ಕೆ ಪುಣ್ಯಾತ್ಮರೇ ನಾವೆಲ್ಲ ಕೇಳಬೇಕು. ನಾವು ಭಾಳ ಮಾತಾಡ್ತೇವೆ ರೀ, ಆಡ್ತೇವೆ, ನುಡಿತೇವೆ. ನಡೀತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ನಮ್ಮ ಜೀವನದಲ್ಲಿ ಏನಪ್ಪ ಅಂತ ಕೇಳಿದರೆ ಭಾಳ ಕಡಿಮೆ ಇದೆ. ಅದಕ್ಕೆ ಜೀವನದಲ್ಲಿ ಏನಪ್ಪ ಅಂತ ಕೇಳಿದರೆ ಮನುಷ್ಯನದಲ್ಲಿ ಗಾಡಿ ಟೈರ್ ಚಲೋ ಅದಾವ, ಫುಲ್ ಎಣ್ಣೆ ಅದ, ಎಲ್ಲ ಅದ. ಹ್ಯಾಂಡಲ್ ಇಲ್ಲಂದ್ರೆ ಎಲ್ಲೋಕ್ಕದ ಗಾಡಿ ಎಲ್ಲೋಕ್ಕದ, ಯಮಲೋಕಕ್ಕೆ ಹೋಗ್ತದ. ಹಂಗೆ ಮನುಷ್ಯನೇಪ್ಪ ಅಂದ್ರೆ ಕ್ಯಾರೆಕ್ಟರ್ ಈಸ್ ದ ಗವರ್ನಿಂಗ್ ಎಲಿಮೆಂಟ್ ಆಫ್ ದ ಲೈಫ್ ಆ್ಯಂಡ್ ಇಟ್ ಈಸ್ ಅಬೌಟ್ ಜೆನಿಯಸ್. ಮನುಷ್ಯನಿಗೆ ವಿಚಾರಕ್ಕಿಂತಲೂ ಆಚಾರ ಭಾಳ ದೊಡ್ಡದ. ಆಚಾರ ಇಟ್ ಈಸ್ ಎ ಹ್ಯಾಂಡಲ್. ಅದು ಹ್ಯಾಂಡಲ್ ಚಲೋ ಇರ್ಬೇಕ್ರಿ. ಅದು ಇಲ್ಲ ಅಂತಂದ್ರೆ ಗಾಡಿ ಎಲ್ಲಿ ಹೋಗಿ ಮುಟ್ತದೆ ಅನ್ನೋದು ಗೊತ್ತಿಲ್ಲ. ಹಾಗೆ ವಿಚಾರ ಭಾಳ ಇರ್ಬೋದು, ಆಚಾರ ಸರಿ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಗೌರವ ಇಲ್ಲ, ಸುಖನೂ ಇಲ್ಲ, ಶಾಂತಿನೂ ಇಲ್ಲ. ಆ ಮನುಷ್ಯನಿಗೆ ಏನಪ್ಪ ಅಂತ ಕರೀತಾರೆ, ಮೂರ್ಖ ಅಂತ ಕರೀತಾರೆ. ಅಧಿತ್ಯಪಿ ಮೂರ್ಖ. ವೇದಗಳನ್ನು ಶಾಸ್ತ್ರ ಓದಿದ್ರು ಕೂಡ ಅವನಿಗೆ ಮೂರ್ಖ ಅಂತ ಕರೀತಾರೆ. ಯಾವ ಆಚಾರವಾನ್ ಏವ ಪಂಡಿತ. ಯಾವ ಮನುಷ್ಯ ಆಚಾರವಂತನಾಗಿದ್ದಾನೆ ಅವನಿಗೆ ಪಂಡಿತ, ಅವ್ರಿಗೆ ಗೌರವ ಮಾಡ್ತಾರೆ. ಐಶ್ವರ್ಯ ಗೌರವಿಲ್ಲ, ಅಧಿಕಾರಕ್ಕೆ ಗೌರವಿಲ್ಲ. ದುರ್ಯೋಧನಕ್ಕೆ ಅಧಿಕಾರ ಇತ್ತು, ಐಶ್ವರ್ಯ ಇತ್ತು, ಜನ ಇತ್ತು, ಧನ ಇತ್ತು. ಗೌರವ ಕೊಟ್ಟಿರಿ ಯಾರೇ? ಬೇಕಾದಿತ್ತು. ದ್ರೌಪದಿಗೆ ಏನಿರಲಿಲ್ಲ, ಧರ್ಮಗೆ ಏನಿರಲಿಲ್ಲ, ಅರ್ಜುನಿಗೆ ಏನಿರಲಿಲ್ಲ. ಇವತ್ತು ಪೂಜೆ ಮಾಡ್ತೇವೆ. ಯಾಕೆ? ಐಶ್ವರ್ಯಕ್ಕಿಲ್ಲ, ಆಚಾರಕ್ಕೆ. ಮಹಾತ್ಮರು ಆಚಾರ ಪೂಜಾ ಸ್ಥಾನ ನಚವಯ. ಮನುಷ್ಯನ ಆಯುಷ್ಯ ಮನುಷ್ಯನೇನಪ್ಪ ಅಂತಂದ್ರೆ ಹೆಣ್ಣು ಗಂಡು ಅವ್ರ ಪೂಜೆ ಆಗಂಗಿಲ್ಲ. ಅವರ ಗುಣ, ಅವರ ಆಚಾರ ಅವರನ್ನು ಪೂಜೆ ಮಾಡ್ತಾರೆ. ಸಣ್ಣವರು ದೊಡ್ಡವರಲ್ಲ, ನಮ್ಮಲ್ಲಿ ಸಣ್ಣವರು ಪೂಜ್ಯರಾಗ. ಸಣ್ಣವರು ಪೂಜೆ. ನಚಿಕೇತ ಸಣ್ಣವ, ಧ್ರುವ ಸಣ್ಣವ, ಅವರೆಲ್ಲ 7-8 ವರ್ಷದವ್ರಿ. ಸಣ್ಣವರು ಪೂಜ್ಯರಾಗ್ಯಾರ. ಅವರ ವಯಸ್ಸು ಪೂಜಿತಾರ. ಗುಣ ಪೂಜಾ ಸ್ಥಾನಂ ನಚಲಿಂಗಂ ನಚವಯ. ಹೆಣ್ಣು ಗಂಡು ಪೂಜೆ ಆಗಂಗಿಲ್ಲ. ಅಕ್ಕಮಹಾದೇವಿ ಹೆಣ್ಣಿದ್ಲು, ಪೂಜೆ ಆದ. ಮೀರಾಬಾಯಿ ಹೆಣ್ಣಿದ್ಲು, ಪೂಜೆ ಆದ. ಯಾಕೆ? ಗುಣವಂತರು. ವಯಸ್ಸು ಹಣ ಮನುಷ್ಯನಿಗೆ ಪೂಜೆ ಮಾಡೋಂಗಿಲ್ಲ. ಅವು ಪೂಜೆ ಮಾಡಿದ್ರು ಅಷ್ಟೇ ದಿವಸ, ಸ್ವಲ್ಪ ದಿವಸ. ಮಧ್ಯಾಹ್ನ ಬಿಸಿಲಿದ್ದಂಗೆ ಎಷ್ಟೊತ್ತಿರ್ತದೆ. ಅಧಿಕಾರ ಇರೋ ತನಕ ಅವರಿಗೆ ಸಾಹೇಬ್ರು ಅಂತೇಳಿ, ರೊಕ್ಕ ಇರೋ ತನಕ ಸಾಹೇಬ್ ಹೋಯ್ತು ಅಂದ್ರೆ ಅವರು ನನಗೆ. ಗುಣ ಇತ್ತು ಅಂದ್ರೆ ಸಾಯೋ ತನಕ ಪೂಜ್ಯರು. ಅದಕ್ಕೆ ಮನುಷ್ಯನಿಗೆ ಹಣ ಪೂಜೆ ಕೊಡೋಂಗಿಲ್ಲ. ಕೊಟ್ಟರು ಅದು ತಾತ್ಕಾಲಿಕ. ಸದಾ ಪೂಜ್ಯನಾಗಿ ಸದಾ ಸುಖಿಯಾಗಿರ್ಬೇಕಾಯ್ತಂದ್ರೆ ಗುಣ ಸಂಪಾದನೆ ಮಾಡು. ಹಣ ಅಲ್ಲ, ಗುಣ ಸಂಪಾದನೆ ಮಾಡು. ಭಾಳ ಮಂದಿ ಗುಣ ಕಳ್ಕೊಂಡು ಹಣ ಗಳಿಸ್ತಾರೆ, ಅವ್ರಿಗೆ ಮೂರ್ಖರು ಅಂತ. ಯಾರು ಹಣ ಕಳ್ಕೊಂಡು ಗುಣ ಗಳಿಸ್ತಾರೆ ಅವ್ರಿಗೆ ಬುದ್ಧಿವಂತರು ಅಂತ. ರಾಜ್ಯವನ್ನು ಕಳ್ಕೊಂಡೇನಪ್ಪ ಅಂದ್ರೆ ಗುಣ ಸಂಪಾದನೆ ಮಾಡಿದರು ಇಲ್ಲಿ ತನಕ ಧರ್ಮ ಅಂತ ಹೆಸರಿಡ್ತೇವೆ. ಗುಣ ಕಳ್ಕೊಂಡು, ಸತ್ಯ ನ್ಯಾಯ ಕಳ್ಕೊಂಡು ರಾಜ್ಯ ಪಡ್ಕೊಂಡ್ರು ದುರ್ಯೋಧನ. ಹೆಸರು ಯಾರು ಇಡಂಗಿಲ್ಲ. ಇಟ್ಟಿರಿ. ಹಣ ನೋಡ್ದ, ಗುಣ ಬಿಟ್ಟ. ಧರ್ಮ ಹಣ ಬಿಟ್ಟ, ಗುಣ ನೋಡ್ದ.
ಅವನ ಹೆಸರಿಡ್ತೇವೆ. ಪರಂತು ನಾವು ಇಷ್ಟು ಮೂರ್ಖರಿದ್ದೇವೆ, ಗುಣ ಹೋಗಲ್ಲ. ರೊಕ್ಕ ಬೇಕು, ಹಣ ಬೇಕು, ಹಣ ಬೇಕು. ಹಣ ಯಾರಂತ್ಯಕ್ಕೆ ಎಂದೂ ಇರಂಗಿಲ್ಲ, ಇದು ನೆನಪಿಡ. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲಂ ಜೀವಿತ. ಯಾರ ಮನೆಯಾಗೂ ಹಣ ಭಾಳ ಹೊತ್ತು ಇರಂಗಿಲ್ಲ. ಒಂದು ತೆಲಿ, 2 ತೆಲಿ, 3 ತೆಲಿ ಇರ್ತಾಳೆ, ಮುಂದೆ ಇರಂಗಿಲ್ಲ. ನಿಮ್ಮ ಕಣ್ಣಿಗೆ ನೋಡ್ರಿ, ಎಷ್ಟೋ ಅಪ್ಪ ಸಾವುಕಾರಿದ್ದ ಮಗ ಬಡವಿದ್ದ ನೋಡಕತ್ತೀರಿ, ಮಗ ಬಡವ ಮೊಮ್ಮಗ ಸಾವುಕಾರಿದ್ದ ನೋಡಕತ್ತೀರಿ. ಲಕ್ಷ್ಮಿ ಯಾರ ಮನ್ಯಾಗ 2, 3 ತೆಲಿ ಇರಂಗಿಲ್ಲ. ಇತ್ತು ಅಂದ್ರೆ ಅವ್ರ ಮನ್ಯಾಗ ಧರ್ಮ ಅದ ಅಂತ ತಿಳ್ಕೋರಿ. ಇರಂಗಿಲ್ಲ, ಲಕ್ಷ್ಮಿ ಇರಂಗನೇ. ಲಕ್ಷ್ಮಿ ಧರ್ಮವಂತರ ಮನ್ಯಾಗ ಇರ್ತಾಳಕ್ಕಿ. ಅದರ ಮನೆಯಾಗ ಇರ್ತಾವೆ, ಒಂದಿಷ್ಟು ಜನ ಇರ್ತಾರೆ. ನೀವು ಹಮೇಶ ಏನಪ್ಪ ಅಂದ್ರೆ ಗೆಸ್ಟ್ ಹೌಸ್ನಾಗ ಇರ್ತೀರಿ, ಪ್ರವಾಸಿ ಬಂಗದಾಗ ಹಮೇಶ ಇರ್ತೀರಿ, ಪ್ರಸಂಗ ಬಂದಾಗ ಇರ್ತೀರಿ, ಹಮೇಶ ಅಲ್ಲೇ ಇರ್ತೀರಿ. ದಿನ 2 ದಿನ ಪ್ರವಾಸಿ ಬಂಗಲೆ ಮತ್ತು ನಿಮ್ಮ ಮನೆಗೆ ಬರ್ತೀರಿ. ಹಂಗೆ ಲಕ್ಷ್ಮಿನೂ ಕೂಡ ದುರಾಚಾರಿಯಲ್ಲಿ ಹೆಂಗೆ ಪ್ರವಾಸಿ ಬಂಗ್ಲಾದಂಗೆ ಇದ್ದಂಗೆ ಇರ್ತಾಳೆ. 2 ದಿನ 3 ದಿನ ಹೋಗ್ತಾಳೆ. ಹಂಗೆ ಅನಾಚಾರ ಮಾಡಿ, ಅತ್ಯಾಚಾರ ಮಾಡಿ ರೊಕ್ಕ ಗಳಿಸೋರು ನಿಮ್ಮ ಮನೆಗೆ ಇರ್ತಾಳೆ ಲಕ್ಷ್ಮಿ. 1 ತೆಲಿ 2 ತೆಲಿ ಹೋಗ್ತಾಳೆ, ಬಿಟ್ಟು ಹೋಗ್ತಾಳೆ. ಲಾಜಿಂಗದಾಗ ಹಮೇಶ ಯಾರೂ ಇರಂಗಿಲ್ಲ, ಪ್ರವಾಸಿ ಬಂಗ್ಲಾದಾಗ ಯಾರೂ ಹಮೇಶ ಇರಂಗಿಲ್ಲ. ಹಾಗೆ ದುರಾಚಾರಿ ಮನೆಯಲ್ಲಿ ಹಮೇಶ ಲಕ್ಷ್ಮಿ ಇರಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಯಶಲಕ್ಷ್ಮಿ, ಕೀರ್ತಿಲಕ್ಷ್ಮಿ, ದಯಾಲಕ್ಷ್ಮಿ, 1 ಲಕ್ಷ್ಮಿ ಬರೀ ಅರ್ಥಲಕ್ಷ್ಮಿ, ಒಂದೇ ಲಕ್ಷ್ಮಿ ಅಲ್ಲ ಪುಣ್ಯಾತ್ಮರೇ. ರೊಕ್ಕಷ್ಟೇ ಕಿಮ್ಮತ್ತ ಅಲ್ಲ, ಇನ್ನು ದಯಾಲಕ್ಷ್ಮಿ ಅದ, ಕೀರ್ತಿ ಲಕ್ಷ್ಮಿ ಅದ, ಜ್ಞಾನಲಕ್ಷ್ಮಿ. ಇವು ಗಳಿಸ್ರಿ. ಇವು ನಿಮ್ಗೆ ಕೈ ಬಿಟ್ಟು ಹೋಗಿಲ್ಲ. ದಯಾಲಕ್ಷ್ಮಿ ನಿಮ್ಗೆ ಕೈ ಬಿಟ್ಟು ಹೋಗಿಲ್ಲ, ಜ್ಞಾನಲಕ್ಷ್ಮಿ ನಿಮ್ಗೆ ಕೈ ಬಿಟ್ಟು ಹೋಗಿಲ್ಲ. ಕೀರ್ತಿ ಲಕ್ಷ್ಮಿ 9 ಹರಿಶ್ಚಂದ್ರ ಎಂದಾಗ್ಯಾರ, ಇಂದುವರೆಗೆ ಅದಾರಿಲ್ಲ. ಧರ್ಮ ಎಂದ ಇಂದುವರೆಗೆ ಅದಾರಿಲ್ಲ. ನಿಮ್ಮ ಮುತ್ಯ ಸಾವುಕಾರ ಇರ್ಬೇಕು, ಈಗ ಹೆಸರದ. ಕೀರ್ತಿ ಲಕ್ಷ್ಮಿ ನಿಮ್ಗೆ ಬಿಟ್ಟು ಹೋಗಿಲ್ಲ, ದಯಾಲಕ್ಷ್ಮಿ ನಿಮ್ಗೆ ಬಿಟ್ಟು ಹೋಗಿಲ್ಲ, ಧನಲಕ್ಷ್ಮಿ ಬಿಟ್ಟು ಹೋಗ್ತಾಳೆ. ಬಿಟ್ಟು ಹೋಗೋದ್ರ ಬೆನ್ನು ಹತ್ತಬೇಡ್ರಿ. ಸದಾ ನಿಮ್ಮಂತಿಗಿರೋ ಲಕ್ಷ್ಮಿ ಗಳಿಸ್ಬೇಕು. ರೊಕ್ಕದ ಕಾಲಕ್ಕೆ ದಯಾಲಕ್ಷ್ಮಿ ಇರಲಿ, ದಾನಲಕ್ಷ್ಮಿ ಇರಲಿ, ಕೀರ್ತಿ ಲಕ್ಷ್ಮಿ ಇರಲಿ, ಇವೆಲ್ಲ ಲಕ್ಷ್ಮಿ ಪಡ್ಕೊಳ್ರಿ. ಅದರಿಂದ ಅದನ್ನು ಬಿಟ್ಟು ನಾವು ದುಡ್ಡ ಅನ್ಕೊತ್ಕೊಂತಾರೆ, ಅದು ನೀವು ಹೋಗ್ತೀರಿ ಕಡೆಗೆ ಅದನ್ನು ಹೋಗ್ತದೆ, 2 ಹೋಗ್ತವೆ. ನೀವು ಹೋಗ್ತೀರಿ, ಅದನ್ನು ಹೋಗ್ತೀರಿ. ಯಾರ ಮನೆ ಲಕ್ಷ್ಮಿ ಭಾಳಿಸೋ ಉಳಿದಿಲ್ಲ ಅಂತ ಕೇಳಿರಿ. ರಾಜರು ಹಾಳಾಗಿ ಹೋಗ್ಯಾರಿ, ನಾವ್ಯಾರು? ಆದರೆ ಕೀರ್ತಿ ಲಕ್ಷ್ಮಿ ಹಾಳಾಗೋದಿಲ್ಲ, ದಯಾಲಕ್ಷ್ಮಿ ಹಾಳಾಗೋದಿಲ್ಲ, ದಾನಲಕ್ಷ್ಮಿ ಹಾಳಾಗೋದಿಲ್ಲ, ಜ್ಞಾನಲಕ್ಷ್ಮಿ ಹಾಳಾಗೋದಿಲ್ಲ. ಅದನ್ನು ನಾವು ಗಳಿಸಲಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಏನಪ್ಪ ನಮ್ಮ ಮಹಾತ್ಮ ಹೇಳ್ತಾರೆ, ಮನುಷ್ಯ ಹೆಂಗಿರಬೇಕು ಅಂದ್ರೆ ಉದಾರ ಇರಬೇಕು. ಮನುಷ್ಯನ ಜೀವನದಲ್ಲಿ ಚರಿತ್ರೆ ಗಳಿಸಬೇಕು, ಧನ ಗಳಿಸಬೇಕು. ಇಂಥದ್ದು ನರ ಜನರಿಗೆ ಕಾಣಿಸದಂಥದ್ದು. ದಯ, ಧರ್ಮ, ದಾನ ಇವು ಮಂದಿ ಕಾಣಂಗಿಲ್ಲ. ನೀವು ನಿಂತು ಕಾಣ್ತವೆ ನಿಮಗೆ ಇವ ದಯವಂತ ದಾನವಂತ ಕಾಣಂಗಿಲ್ಲ. ಪರಂತು ಭಾಳ ದೊಡ್ಡ ಧನ ರೀ, ದೊಡ್ಡ ಧನ. ಅದಕ್ಕೆ ಧನ ಗಳಿಸಬೇಕಿಂಥದ್ದು ನರ ಜನರಿಗೆ ಕಾಣಿಸದಂಥದ್ದು. ಯಾರು ಕಳ್ತನ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ದಯ, ಧರ್ಮ, ನೀತಿ ಯಾರು ಕಳ್ತನ ಮಾಡ್ತಾರೆ? ಮಂದಿ ಕದ್ಕೊಂಡು ಹೋಗೋದೇ ಗಳಿಸ್ತೀರಿ. ಯಾರು ಕದಲಿಕ್ಕೆ ಬರಲಾರ್ದು, ದಿನ ಬೆಳೆದು ದಯ ಬೆಳೀತದೆ, ದಾನ ಬೆಳೀತದೆ, ಪರೋಪಕಾರ ಬೆಳೆದು ಗಳಿಸ್ರಿ. ಹಾಳಾದ ಧನ ಯಾಕೆ ಗಳಿಸ್ತೀರಿ ಅಂತ ಮಹಾತ್ಮರು ನಮಗೆ ಹೇಳ್ತಾರೆ. ಪುಣ್ಯಾತ್ಮರೇ, ಅಂಥದ್ದು ದಯ ನಮಗೆಲ್ಲರಲ್ಲಿ ಇರಬೇಕು. ಚರಿತ್ರೆ ನಮ್ಮಲ್ಲಿ ಇರಬೇಕು. ನಾವು ಹೇಳ್ತೇವೆ ಲಕ್ಷ್ಮಿ ಚರಿತ್ರೆ ಅಂದ್ರೇನು? ಶಾಸ್ತ್ರ ನಮ್ಗೆ ಹೇಳ್ತರು. ಚರಿತ್ರೆ ಅಂದ್ರೇನು? ಮನುಷ್ಯಗೆ ಹೇಳ್ತಾರೆ ಅವರು. ಯಾವುದನ್ನು ಇನ್ನೊಬ್ಬರು ನೋಡಿ ಕಲಿಬೇಕು ಅಂಥದ್ದನ್ನು ನಡೆಯೋದಕ್ಕೆ ಚರಿತ್ರೆ ಅಂತ. ನಮ್ಮ ನೋಡಿ ಇನ್ನೊಬ್ಬರು ಕಲಿಬೇಕು ಅದನ್ನು. ಅಂಥದ್ದು ಮಾಡಿ ದಾನದ, ಧರ್ಮದ, ಪವಿತ್ರದ, ಜಪಾದ, ತಪಾದ ಇವಕ್ಕೆ ಚರಿತ್ರೆ ಅಂತ. ದುಡ್ಡು ಗಳಿಸೋದು, ಮನೆ ಮೇಲೆ ಮಾಡೇ ಕಟ್ಟೋದು ಚರಿತ್ರೆ ಅಲ್ಲದು. ನಮ್ಮನ್ನು ನೋಡಿ ಏನಪ್ಪ ಅಂದ್ರೆ ಯಾರು ಪರಮಾತ್ಮ ದಾರಿಗೆ ಬರ್ತಾರೆ ಅಂಥದ್ದನ್ನು ನಡೀಲಿಕ್ಕೆ ಇರಬೇಕು. ಸತ್ಯಮೋದ ಧರ್ಮಂಚರ ಮಾ ಹಿಂಸಾತ್ ಸರ್ವಾಣಿ ಭೂತಾನಿ ಇವಕ್ಕೆ ಚರಿತ್ರೆ ಅಂತಾರೆ. ಸತ್ಯ ನುಡಿಯುವುದೇ, ಅಹಿಂಸಾ, ಜಪ, ತಪ ಇವಕ್ಕೆ ಚರಿತ್ರೆ ಅಂತ.
ಅದನ್ನು ಬಿಟ್ಟು ನಾವೇನಪ್ಪ ಅಂತ ಕೇಳಿದರೆ ಅನ್ಯ ಮಾಡ್ತೇವೆ. ಅದು ಚರಿತ್ರ ಅಂತ ಅಲ್ಲ, ಅದು ಇತಿಹಾಸ ಅಲ್ಲ. ಅದಕ್ಕೆ ಇತಿಹಾಸ ಅಂತ ಕರೀತಾರೆ. ನೀವು ಮಾಡಿದ್ದು ಬರೀದಕ್ಕೆ ಇತಿಹಾಸ, ಚರಿತ್ರೆ ಅಲ್ಲ ಅದು. ಇನ್ನೊಬ್ಬರು ಈಗ ಭಾಳ ಮಂದಿ ರಾಜರ ಚರಿತ್ರೆ ಅವ್ರಂಗೆ ನೀವು ಹಾಕಿರಿ, ಮಾಡೋದು ಬರೋದು ಇತಿಹಾಸ, ಅದು ಚರಿತ್ರೆ ಅಲ್ಲ. ಚರಿತ್ರೆ ಅಂದ್ರೆ ಏನು? ಇನ್ನೊಬ್ಬರು ನಿಮ್ಮಂಗೆ ಅವ್ರ ಆಗ ಪ್ರಯತ್ನ ಮಾಡೋ, ಅದಕ್ಕೆ ಚರಿತ್ರೆ ಅಂತ. ಅವ್ರು ಹೋದ್ರೆ ನಾವು ಅವ್ರಂಗೆ ಆಗಬೇಕು, ಹರಿಶ್ಚಂದ್ರನಾಗಬೇಕು, ಅಕ್ಕ ಮಾದೇವಿ ಹೆಂಗೆ ಆಗಬೇಕು, ದ್ರೌಪದಿ ಹೆಂಗೆ ಆಗಬೇಕು, ಇದಕ್ಕೆ ಚರಿತ್ರೆ ಅಂತಾರೆ. ಅಂಥ ಚರಿತ್ರವಾನ್ ಆದರೆ ಅಂದ್ರೆ ಸೂರ್ಯಚಂದ್ರ ಇರೋ ತನಕ ನೀವು ಬದುಕ್ತೀರಿ. ಅಂಥ ಚರಿತ್ರೆಯನ್ನು ಸಂಪಾದನೆ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಅಂಥ ಚರಿತ್ರೆ ಏನು ಮಾಡಿದರೆ ಸಿಗ್ತದೆ? ಏನು ಆಡಬೇಕು, ಏನು ಮಾಡಬೇಕು, ಏನೇನಪ್ಪ ನಡಿಬೇಕು. ಚರಿತ್ರೆ ಹೆಂಗೆ ಹಂಗಿಲ್ಲ. ಅರಿವೆ ಹೆಂಗೆ? ಎಳೆಯಿಂದ ಅರಿವೆ ಆಗ್ತದೆ, ಬಂಗಾರದಿಂದ ಆಭರಣ ಆಗ್ತದೆ. ಹಂಗೆ ಚರಿತ್ರೆ ಹೆಂಗೆ ಆಗೋದಿಲ್ಲ. ಚರಿತ್ರೆ ಏನು? ನಡಿ ನುಡಿಯಿಂದ ಆಗ್ತದೆ. ಎಳೆಯಿಂದ ಹೆಂಗೆ ಅರಿವೆ ಆಗ್ತದೆ, ಹಂಗೆ ಚರಿತ್ರ ನಡೆ ನುಡಿ. ಬಸವಣ್ಣ ಎನ್ನ ನಡೆಯುವಂದು ಪರಿ, ಎನ್ನ ನುಡಿಯುವಂದು ಪರಿ, ನನಗೆ ಹುರುಳಿಲ್ಲವಯ್ಯ. ಹೆಂಗೆ ಅಡ್ಡ ಉದ್ದ ಎಳೆಯಿಂದ ಅರಿವೆ ಆಗ್ತದ, ಹಂಗೆ ನಡಿ ನುಡಿ ಇಂದ ಚರಿತ್ರೆ ಆಗ್ತದೆ. ಇದೊಂದು ದೊಡ್ಡ ಸಮಸ್ಯೆ ಹೇಳಿದ್ರಿ ಸ್ವಾಮಿ. ಅಡ್ಡ ಉದ್ದ ಎಳೆ ಇಲ್ಲದೆ ಅರಿವೆ ಆಂಗ್ಲ ಅಂತೀರಿ, ನಡಿ ಮತ್ತು ನುಡಿ ಇದ್ದೆ ಆಚಾರ ಆಂಗ್ಲ ಅಂತೀರಿ. ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕ್ರಿ? ಇದೊಂದು ಸಮಸ್ಯೆನೇ ಅಲ್ಲ. ನಡಿಬೇಕು ಹೆಂಗೆ, ನುಡಿಬೇಕು ಹೆಂಗೆ? ಅಡ್ಡೆಳಿ ಉದ್ದೆಳಿ ಇಲ್ಲದೆ ಅರಿವೆ ಹಂಗಿಲ್ಲ, ನಡಿ ನುಡಿ ಇಲ್ಲದೆ ಆಚಾರ ಹಂಗಿಲ್ಲ. ಹೆಂಗೆ ಮಾಡಬೇಕು? ನಡಿಬೇಕು ಹೆಂಗೆ, ನುಡಿಬೇಕು ಹೆಂಗೆ ಹೇಳಿ. ನಾಡಿ ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕು ಅನ್ನೋದು ಮುಂದೆ ಎಷ್ಟು ಜನ ನಡೀತದೆ ನೋಡೋಣ. ನಡಿಬೇಕು ಹೆಂಗೆ, ನುಡಿಬೇಕು ಹೆಂಗೆ? ಎಲ್ಲರೂ ನಡಕತ್ತೀರಿ ಇಲ್ಲ, ನಡಕತ್ತೀರಿ ಇಲ್ಲ. ನಮಗೆ ಆಚಾರ್ಯ ಅಂದ್ರೆ ಅನಾಚಾರ್ಯ ಅಂದಾರ. ನಾವು ನಡಕತ್ತೇವಿ ಯಾಕೋ ಬರೋಬ್ರಿ ಇದ್ದಂಗೆ ಕಾಣಲ್ಲ. ಎನ್ನ ನಡೆಯೊಂದು ಪರಿ, ನನ್ನ ನುಡಿಯೊಂದು. ಹುರುಳಿಲ್ಲವೋ. ನಾವು ಎಲ್ಲರೂ ನುಡಿತೇವೆ, ಎಲ್ಲ ನಡಕತ್ತೇವೆ. ನುಡಿದ ಯಾರದ ಅದು? ಹೆಣ ನಡೆಯಂಗಿಲ್ಲ. ಹೌದಲ್ಲ? ಹೆಣ ನಡೀತದೇನು? ನಡೆಯಂಗಿಲ್ಲ. ನೀವು ನಡಕತ್ತೀರಿ ಇಲ್ಲ, ನಡಿತೀರಿ ಬರೋಬ್ಬರಿ ಇದ್ದಂಗೆ ಕಾಣಂಗಿಲ್ಲ. ಬರೋಬ್ಬರಿ ಇಲ್ಲ. ನಡಿ ನುಡಿ ಒಂದೇ ಇಲ್ಲ. ನಡಿ ನುಡಿ ಒಂದಾಗಕ್ರಿ, ಅದಕ್ಕೆ ನಡಿ ಅಂತ. ನುಡಿದಂತೆ ನಡಿ, ನಡೆದಂತೆ ನುಡಿ. ನಾವು ಹಾಗಲ್ರಿ. ನಡಿ ನುಡಿ ಕೂಡ್ಬೇಕ್ರಿ. ಉದ್ದ ಅಗಲ ಎಡಿ ಕೂಡಿದ್ರೆ ಅರಿಬೇಕದಲ್ರಿ. ಕೂಡಲಿಲ್ಲ ಅಂದ್ರೆ ಅರಿಬೇಕದ. ಬರೀ ಉದ್ದೆ ಬರೀ ಅಡ್ಡೆ ಅರಿವಂಗಿಲ್ಲ. ಉದ್ದ ಅಡ್ಡೆ ಎರಡು ಕೂಡಬೇಕು. ನಡಿ ನುಡಿ ಒಂದಾಗಬೇಕು. ನಮ್ಮ ಹಾಂಗಿಲ್ಲ. ನಡಿಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಹುರುಳಿಲ್ಲವಯ್ಯ. ಆಡ್ದಂಗೆ ಮಾಡಂಗಿಲ್ಲ, ಮಾಡ್ದಂಗೆ ಆಡಂಗಿಲ್ಲ. ಉಪ್ಪಿಲ್ಲದ ಅಡಿಗೆ ಆದಂಗೆ ನಮ್ಮ ಜೀವನ. ಅದಕ್ಕೆ ಅದನ್ನು ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕು, ಅದು ಎರಡು ಒಂದು ಹೆಂಗೆ ಮಾಡ್ಬೇಕನ್ನೋದು ನಾಳೆ